So good morning, dear brothers and sisters. ಈಗಾಗಲೇ ನಾವು ಕೇಳ್ತಾ ಬಂದ ಹಾಗೆ ನಾವು ಕಡೆಯ ದಿನಗಳಲ್ಲಿ ನಾವು ಇದ್ದೇವೆ. ಲೋಕದ ವಿದ್ಯಮಾನಗಳನ್ನು ಸಂಗತಿಗಳನ್ನು ನಾವು ನೋಡುವಾಗ ನಿಜವಾಗಿ ಸಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಬರುವಂತ ಆ ಒಂದು ದಿನವು ಬಹಳ ಸನ್ನಿಹಿತವಾಯಿತು ಎಂಬುದಾಗಿ ಅದು ನಮಗೆ ತಿಳಿಸುವಂತದಾಗಿದೆ. ಈಗಾಗಲೇ ಹೇಳ್ತಾ ಬಂದ ಹಾಗೆ ಆ ಒಂದು ಯುದ್ಧದ ಒಂದು ಕಾರ್ಮೋಡ ಅದು ಗಲ್ಫ್ನಲ್ಲಿ ಮಧ್ಯಪ್ರಾಚ್ಯದಲ್ಲಿ ಈಗಾಗಲೇ ಅದು ಪ್ರಾರಂಭವಾಗಿದೆ. ಇರಾನ್ ದೇಶವು ಯಾವುದೇ ರೀತಿಯಲ್ಲೂ ಸಹ ನಾವು ಈ ಬಾರಿ ನಾವು ಕಾಂಪ್ರಮೈಸ್ಗೆ ನಾವು ಇಳಿಯುವುದಿಲ್ಲ. ನಾವು ಆ ಇಂಟೆಲಿಜೆನ್ಸ್ ಅಮೆರಿಕದ ಇಂಟೆಲಿಜೆನ್ಸ್ ಪ್ರಕಾರ ಇನ್ 48 hours ಪ್ರಾಯಶಃ ಇರಾನ್ ಅಟ್ಯಾಕ್ ಮಾಡಬಹುದು ಎಂಬಂತ ಎಲ್ಲ ರೀತಿಯ ಒಂದು ಕಾರ್ಮೋಡ ಅಲ್ಲಿ ಹಬ್ಬುತ್ತಿರುವ ಹಾಗೆ ಅಮೆರಿಕ ದೇಶವು ತನ್ನ ಕಡೆಯಿಂದ ಬೇಕಾದಂತ ಎಲ್ಲ ಶಿಪ್ಪರ್ಸ್ ಅವರು ಸಹ ಕಳಿಸ್ತಾ ಇದ್ದಾರೆ. ಆ ರೀತಿಯಾದಂತಹ ವಾತಾವರಣ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಸಂಗತಿ ಇದಾಗಿದೆ. ಹೇಗೂ ಇಸ್ರೇಲ್ ದೇಶಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾಕಂದ್ರೆ ಇನ್ನೂ ಸಹ ಅವರ ಒಂದು ನಂಬಿಕೆ ಏನೆಂಬುದಾಗಿ ಹೇಳಿದ್ರೆ ಸ್ಟಿಲ್ ದೇ ರಿಜೆಕ್ಟ್ ಮೆಸ್ಸಿಯನ್ನು ಇನ್ನೂ ಸಹ ತಿರಸ್ಕಾರ ಮಾಡುವಂತ ಆ ಒಂದು ಮನೋಭಾವ ಒಂದು ಧ್ಯೇಯ ಅವರದಾಗಿದೆ. ಆದರೆ ಒಂದು ದಿನ ಖಂಡಿತವಾಗಿ ಅವರು ನಿಜವಾದಂತಹ ಮೆಸ್ಸಿಯನನ್ನು ನೋಡುತ್ತಾ ಅವರ ಕಣ್ಣುಗಳು ಇರಿದವನನ್ನು ನೋಡುವರು ಎಂಬುದಾಗಿ ಓದುವ ಹಾಗೆ ದೇ ವಿಲ್ ಸಿ ಲಿಟರಲಿ ಕ್ರೈಸ್ಟ್ ಆನ್ ದಟ್ ಡೇ. ಒಂದು ದಿನ ಕರ್ತನನ್ನು ನೋಡಿ ಆತನ ಅಂಗೀಕರಿಸಿಕೊಳ್ಳುವಂತಹ ಒಂದು ದಿನ ಬರುವಂತಾಗಿದೆ. ಆದರೆ ಆ ಒಂದು ದಿನ ಬರುವುದಕ್ಕೂ ಅವರು ಯೇಸು ಕ್ರಿಸ್ತನನ್ನು ಕಂಡುಕೊಳ್ಳುವುದಕ್ಕೂ ಅನೇಕ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ಇಸ್ರಾಯೇಲ್ ದೇಶ ಸಹ ದಾಟಿ ಹೋಗುವಂತಾಗಿದೆ. ಅಂದರೆ ಆ ಒಂದು ಸಂಕಟ ಕಾಲಕ್ಕೆ ಬಹಳ ಸಮೀಪವಾದಂತಹ ದಿನಗಳಲ್ಲಿ ನಾವಿದ್ದೇವೆ. ಮತ್ತು ಅದಕ್ಕೂ ಮೊದಲು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮಧ್ಯಾಕಾಶಕ್ಕೆ ಬಂದು ಸಭೆಯನ್ನು ಎತ್ತುಕೊಂಡು ಹೋಗುವಂತಹ ಒಂದು ದಿನ ಇನ್ನೂ ಸಹ ಅದು ಬಹಳ ಸಹಿತವಾಯಿತು ಎಂಬುದಾಗಿ ಅದು ನಮಗೆ ತಿಳಿಸುವಂತಾಗಿದೆ. ಪ್ರೇರೆ ಮುಂಜಾನೆ ನಮ್ಮ ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ವಿಲ್ ಟರ್ನ್ ಟು ಬುಕ್ ಆಫ್ ಜಾಶುವಾ, ಯೆಹೋಶುವನ ಪುಸ್ತಕದ ಕಡೆಗೆ ನಮ್ಮ ಗಮನ ನಡೆಸೋಣ. ನಾವು ದ ಇಸ್ರಾಯಲೈಟ್ಸ್ ದೇ ಆರ್ ಆನ್ ದ ಬ್ಯಾಂಕ್ಸ್ ಆಫ್ ರಿವರ್ ಜೋರ್ಡನ್. ಯೋರ್ದನಿನ ಆ ಒಂದು ನದಿಯ ದಡದಲ್ಲಿ ಈಗ ಇಸ್ರಾಯೇಲರು ಕ್ಯಾಂಪ್ ಬಿಟ್ಟಂತ ಆ ಒಂದು ಸನ್ನಿವೇಶವನ್ನು ಪ್ರೇರೆ ಮುಂಜಾನೆ ಸ್ವಲ್ಪ ಸಮಯ ನಾವು ಧ್ಯಾನ ಮಾಡುವಂತರಾಯೋಣ. ಟು ಜಸ್ಟ್ ಹ್ಯಾವ್ ದಟ್ ಫೀಲ್ ಆಫ್ ದಟ್, ಅದರ ಒಂದು ಫೀಲ್ ಆಗಲಿಕ್ಕೋಸ್ಕರವಾಗಿ ಯೆಹೋಶುವನ ಪುಸ್ತಕ 3ನೇ ಅಧ್ಯಾಯ ಮೊದಲ ವಚನವನ್ನು ನಾವು ಓದಿಕೊಳ್ಳೋಣ. And Joshua rose early in the morning, and they removed from Shittim and came to Jordan, and he and all the children of Israel, and lodged there before they passed over. And it came to pass after 3 days that the officers went through the host. ಯೆಹೋಶುವನು ಬೆಳಿಗ್ಗೆ ಎದ್ದನು, ಅವನು ಇಸ್ರಾಯೇಲರೆಲ್ಲರೂ ಶಿಟ್ಟೀಮನ್ನು ಬಿಟ್ಟು ಯೋರ್ದನಿಗೆ ಬಂದು ಅದನ್ನು ದಾಟುವ ಮೊದಲು ಅಲ್ಲಿ ಇಳುಕೊಂಡರು. 3 ದಿನಗಳ ಮೇಲೆ ಜನಾಧಿಪತಿಗಳು ಪಾಳ್ಯದೆಲ್ಲ ಕಡೆಗೆ ಹೋಗಿ ಜನರಿಗೆ, ಯಾಜಕರಾದ ಲೇವಿಯರು ನಿಮ್ಮ ದೇವರಾದ ಯೆಹೋವನ ಒಡಂಬಡಿಕೆಯ ಮಂಜೂಷ ಹೊತ್ತಿರುವುದನ್ನು ಕಂಡ ಕೂಡಲೇ ನೀವು ನಿಮ್ಮ ಸ್ಥಳವನ್ನು ಬಿಟ್ಟು ಅದರ ಹಿಂದೆ ಹೋಗಿರಿ ಎಂಬುದಾಗಿ ಅಲ್ಲಿ ಇಸ್ರಾಯೇಲ್ಯರಿಗೆ ಯೆಹೋಶುವನು ಬಂದು ಕೊಟ್ಟಂತ ಒಂದು ಅಡ್ವೈಸ್ ಅನ್ನು ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. ಪ್ರಿಯರೇ, ಇಸ್ರಾಯೇಲ್ಯರು ಈಗಾಗಲೇ 40 years have elapsed. ಈಗ 40 ವರ್ಷಗಳು ಈಗಾಗಲೇ ಗತಿಸಿ ಹೋಗಿದೆ. 40 ವರ್ಷಗಳು ಎಂಬುದಾಗಿ ಹೇಳಿದ್ರೆ ಪ್ರಾಯಶಃ ಸ್ವಲ್ಪ ಆಲೋಚನೆ ಮಾಡಿಕೊಳ್ಳ್ರಿ. ಎಂಥ ರೀತಿಯ ಅಪ್ಸ್ ಅಂಡ್ ಡೌನ್ಸ್, ಟ್ವಿಸ್ಟ್ ಅಂಡ್ ಟರ್ನ್ಸ್, ಯಾವ ರೀತಿಯ ಎಲ್ಲಾ ರೀತಿಯ ಏರುಪೇರುಗಳ ಮಧ್ಯೆ ಇಸ್ರಾಯೇಲ್ಯರು ಆ 40 ವರ್ಷಗಳು ಐಗುಪ್ತ ದೇಶವನ್ನು ಬಿಟ್ಟಂತಹ ಒಂದು ದಿನದಿಂದ ಈಗ 40 ವರ್ಷಗಳಾದ ಮೇಲೆ ದೇ ಆರ್ ಕ್ಯಾಂಪ್ಡ್ ಅಟ್ ಜಾರ್ಡನ್ ರಿವರ್. ಯೋರ್ದನಿನ ಆ ಒಂದು ನದಿಯ ದಡದಲ್ಲಿ ಈಗ ಅವರು ಕ್ಯಾಂಪ್ ಮಾಡಿದಂತಹ ಆ ಒಂದು ಸ್ಥಿತಿ ಅದಾಗಿತ್ತು. ಬೇರೆ ಯಾವ ಒಂದು ಪರಿಸ್ಥಿತಿಯಲ್ಲಿ ದೇವರು ಇಸ್ರಾಯೇಲ್ಯರನ್ನು ಯೋರ್ದನ್ ನದಿಗೆ ತಂದು ಸೇರಿಸರು ಎಂಬುದಾಗಿ ಹೇಳಿದ್ರೆ ಇಟ್ ವಾಸ್ ಅ ಹಾರ್ವೆಸ್ಟ್ ಸೀಸನ್. ಸುಗ್ಗಿ ಕಾಲದ ಒಂದು ಸಮಯ ಅದಾಗಿತ್ತು. ಸುಗ್ಗಿಯ ಕಾಲದ ಸಮಯದಲ್ಲಿ ಯೋರ್ದನ್ ನದಿ ದಡ ಮೀರಿ ಹರಿಯುವಂತಹ ಒಂದು ಯೋರ್ದನ್ ಅದಾಗಿತ್ತು. ಬೇರೆ ದಿನಗಳಲ್ಲಿ ಕೆಲವು ಅಡಿಗಳಲ್ಲಿ ಹರಿಯುತ್ತಾ ಇದ್ರೆ ಸುಗ್ಗಿ ಕಾಲದಲ್ಲಿ ಸುಮಾರು 1 ಮೈಲಿಯ ಅಗಲದಲ್ಲಿ ಆ ಒಂದು ಯೋರ್ದನ್ ನದಿ ರಭಸವಾಗಿ ಹರಿಯುವಂತಹ ಒಂದು ದಿನಗಳಾದಾಗಿತ್ತು. ಯಾವುದೇ ಕಾರಣಕ್ಕೂ ಸಹ ಸ್ವಂತ ಬಲದಿಂದ ಯೋರ್ದನ್ ಅನ್ನು ದಾಟುವುದು ಅದು ದುಸ್ಸಾಹಸವೇ ಸರಿ ಪ್ರಿಯರೇ. ಆದ್ರೆ ಅಂತಹ ಒಂದು ಸಂದಿಗ್ಧವಾದಂತಹ ಪರಿಸ್ಥಿತಿಗೆ ಇಸ್ರಾಯೇಲರನ್ನು ದೇವರು ಆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಆ ಒಂದು ಸಮಯಕ್ಕೆ ಸರಿಯಾಗಿ ಯೋರ್ದನ್ ನದಿಯ ದಡಕ್ಕೆ ತಂದಂತಹ ಒಂದು ಸನ್ನಿವೇಶ ಅದಾಗಿತ್ತು. ನಾವು 3 days they have camped near Jordan. ಎಷ್ಟು ದಿನ? 3 days, 3 ದಿನ ಯೋರ್ದನಿನ ಬಳಿಯಲ್ಲಿ ಅವರು ಕ್ಯಾಂಪ್ ಮಾಡಿಕೊಂಡಂತಹ ಒಂದು ಸನ್ನಿವೇಶ ಅದಾಗಿತ್ತು. ದೇ ಕೆನಾಟ್ ಕ್ರಾಸ್ ಆನ್ ದೇರ್ ಓನ್. ತಾವು ತಮ್ಮ ಸ್ವಂತ ಬಲದಿಂದ ಯೋರ್ದನ್ ಅನ್ನು ದಾಟಲಿಕ್ಕೆ ಆಗದಂತಹ ಒಂದು ಸನ್ನಿವೇಶದಲ್ಲಿ ಅಲ್ಲಿ ಇಸ್ರಾಯೇಲರು ಕ್ಯಾಂಪ್ ಮಾಡಿದಂತಹ ಒಂದು ಸನ್ನಿವೇಶ ಅದಾಗಿತ್ತು. ಓನ್ಲಿ ದೇ ವರ್ ಜಸ್ಟ್ ಫೀಲಿಂಗ್ ದ ಓವರ್ ಫ್ಲೋಯಿಂಗ್ ರಿವರ್ ಜಾರ್ಡನ್. ದಡ ಮೀರಿ ಹರಿಯುತ್ತಿದ್ದಂತಹ ಆ ಒಂದು ಯೋರ್ದನ್ ಅನ್ನು ಕಣ್ಣಾರೆ ಕಂಡು ಅದನ್ನು ಅನುಭವಿಸ್ತಾ ಇದ್ದಂತಹ ಒಂದು ಸನ್ನಿವೇಶ ಅದಾಗಿತ್ತು. ಪ್ರೇರೆ ಮುಂಜಾನೆ ಇಸ್ರಾಯೇಲರು ಯೋರ್ದನ್ ನದಿಯಲ್ಲಿ ಅಲ್ಲಿ ಕುಳಿತಿದ್ದಂತಹ ಒಂದು ಸಂದರ್ಭದಲ್ಲಿ ಆ ಬರೀ ಅವರ ಕೆಲಸ ಏನೆಂಬುದಾಗಿ ಯೋರ್ದನ್ ದಡ ಮೀರಿ ಹರಿತಾ ಇರುವಂತಹ ಯೋರ್ದನ್ನನ್ನೇ ದಿಟ್ಟಿಸುವುದೇ ಅವರ ಕೆಲಸವಾಗಿತ್ತು ಅಷ್ಟೇ. ನೋ ಅದರ್ ಥಿಂಗ್. ಇನ್ಯಾವುದೇ ಬೇರೆ ಕೆಲಸ ಕಾರ್ಯಗಳು ಅಲ್ಲಿ ಇರಲಿಲ್ಲ. ಜಸ್ಟ್ ವಾಚ್ ರಿವರ್ ಜಾರ್ಡನ್. ದಡ ಮೀರಿ ಹರಿತಾ ಇದ್ದಂತ ಯೋರ್ದನ್ ಅನ್ನು ಅಲ್ಲಿ ನೋಡ್ತಾ ಇರುವುದೇ ಅವರ ಕೆಲಸ ಆಗಿತ್ತು ಅಷ್ಟೇ. 3 days, 3 ದಿನಗಳು ಅದನ್ನು ನೋಡಿದ ಮೇಲೆ ಪ್ರಿಯರೇ ಅಲ್ಲಿ ಆ ಸನ್ನಿವೇಶದಲ್ಲಿ ಯೋರ್ದನ್ನಿನ ನದಿಯ ದಡದಲ್ಲಿ ಇದ್ದಂತಹ ಒಂದು ಸಂದರ್ಭದಲ್ಲಿ
this morning we'll look at 3 looks of Israelites. ಇಸ್ರಾಯೇಲರ ಆ ಒಂದು 3 ನೋಟಗಳನ್ನು ಪ್ರಿಯರೇ ಮುಂಜಾನೆ ನಾವು ಅವಲೋಕನ ಮಾಡಿಕೊಳ್ಳುವಂತಾಗೋಣ. As they camped near Jordan, ಯೋರ್ದನಿನ ಸಮೀಪದಲ್ಲಿ ಇಸ್ರಾಯೇಲರ 3 ನೋಟಗಳನ್ನು ಕುರಿತಾಗಿ ಮುಂಜಾನೆ ಸ್ವಲ್ಪ ಸಮಯ ನಾವು ಅವಲೋಕನ ಮಾಡುವಂತಾಗೋಣ. The very first one, ಒಂದನೇದಾಗಿ ಪ್ರಿಯರೇ, they looked behind of ತಾವು ಕ್ಯಾಂಪ್ ಮಾಡಿದಂಥ ಸ್ಥಳದಿಂದ ಅವ್ರು ಹಿಂತಿರುಗಿ ನೋಡುವಾಗ ಪ್ರಿಯರೇ, what a scene it was. ಎಂಥ ಒಂದು ಸಂಗತಿ ಅದಾಗಿತ್ತು. There was the provision of God speaking in volumes about the faithfulness of God. ದೇವರ ಅದ್ಭುತವಾದಂಥ ಒದಗಿಸುವಿಕೆ ಅವರ ಕಣ್ಣು ಮುಂದೆ ಹಿಂತಿರುಗಿ ನೋಡಿದರೆ ಪ್ರಿಯರೇ, ಅದು ಗೋಚರವಾಗುತ್ತಾ ಇತ್ತು. ಎಷ್ಟು ವರ್ಷ? 40 years, 40 ವರ್ಷ. ಎಷ್ಟು ಜನಸಂಖ್ಯೆ? ಸುಮಾರು 10 ಲಕ್ಷ ಜನರು ಇಸ್ರಾಯೇಲರನ್ನು ದೇವರಲ್ಲಿ ಪರಿಪಾಲಿಸಿದಂಥ ಆ ಒಂದು ಸಂಗತಿ ಅದಾಗಿತ್ತು. ಒಂದು ಪ್ರೇರೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಅದನ್ನು ಗೊತ್ತಾಗಬೇಕಾದ್ರೆ ದಯಮಾಡಿ ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯಕ್ಕೆ ದಯಮಾಡಿ ತಿರುಗಿಸ್ರಿ. ಬುಕ್ ಆಫ್ ಡ್ಯೂಟ್ರಾನಮಿ ಚಾಪ್ಟರ್ 8, 8ನೇ ಅಧ್ಯಾಯಕ್ಕೆ ದಯಮಾಡಿ ಸ್ವಲ್ಪ ತಿರುಗಿಸ್ರಿ. ಧರ್ಮೋಪದೇಶ ಕಾಂಡ 8ನೇ ಅಧ್ಯಾಯ 1ನೇ ವಚನದಿಂದ, ನಾನು ಈಗ ನಿಮಗೆ ಬೋಧಿಸುವ ಧರ್ಮೋಪದೇಶವೆಲ್ಲ 2ನೇ ವಚನದಿಂದ ನಾವು ಓದೋಣ. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಈ 40 ವರ್ಷ ಅರಣ್ಯದಲ್ಲಿ ನಡೆಸಿದ್ದನ್ನು ನೀವು ತನ್ನ ಆಜ್ಞೆಗಳನ್ನು ಕೈಕೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕಾಗಿ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದನ್ನು ನೆನಪಿಗೆ ತಂದುಕೊಳ್ಳಿರಿ. ಮನುಷ್ಯರು ಆಹಾರ ಮಾತ್ರದಿಂದಲ್ಲ, ಯೆಹೋವನ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುತ್ತಾರೆಂಬುದು ನಿಮಗೆ ತಿಳಿಯುವಂತೆ ಆತನು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಹಸಿವೆಯಿಂದ ಬಳಲಿಸಿ ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದನು. ಈ 40 ವರ್ಷ ನಿಮ್ಮ ಮೈ ಮೇಲಿದ್ದ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ಓ ಪ್ರಿಯರೇ, ವಾಟ್ ಅ ಫೇತ್ಫುಲ್ ಗಾಡ್ ಹಿ ಈಸ್. 40 ವರ್ಷ ಪ್ರಿಯರೇ, ನೀವು ದೇವರನ್ನು ನೀವು ಮನದಟ್ಟು ಮಾಡಿ ಆತನಿಗೆ ನಿಮ್ಮ ಹೃದಯವನ್ನು ಕೊಡುತ್ತಿರುವ ನಿಮ್ಮ ನಂಬಿಕೆ ಯಾವ ರೀತಿಯಲ್ಲಿ ಇದೆ ಎಂಬುದನ್ನು ನಿಮ್ಮನ್ನು ಪರೀಕ್ಷಿಸುವುದಕ್ಕಾಗಿ ದೇವರು ನಿಮಗೆ ಕಷ್ಟವನ್ನು ಅಲ್ಲಿ ಬರಮಾಡಿದ. ನೀವು ಎಲ್ಲ ರೀತಿಯ ಕಷ್ಟ ಕಾರ್ಪಣ್ಯಗಳನ್ನು ದಾಟಿ ಹೋಗುವಾಗೆ ನಿಮ್ಮ ಹೃದಯ ಯಾವ ರೀತಿಯಲ್ಲಿ ದೇವರ ಕಡೆಗೆ ಇದೆ ಎಂಬುದನ್ನು ಪರೀಕ್ಷಿಸುವುದಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಏನು ಮಾಡಿದ? ಕಷ್ಟಕ್ಕೆ ಒಳಪಡಿಸಿದೆ ಎಂಬಂತಹ ಒಂದು ಸಂಗತಿ ನಾವು ನೋಡುವಂತರಾಗಿದ್ದೇವೆ. ಮಾತ್ರವಲ್ಲ, ಅಲ್ಲಿ ನೋಡುವಂತಹದ್ದು ಆ 40 ವರ್ಷ ನಿಮ್ಮ ಮೈ ಮೇಲಿದ್ದಂಥ ಉಡುಪು ಜೀರ್ಣವಾಗಲಿಲ್ಲ, ನಿಮ್ಮ ಕಾಲುಗಳು ಬಾತು ಹೋಗಲಿಲ್ಲ. ಓಹ್ ಪ್ರಿಯರೇ, ಇದನ್ನೇನು ತೋರಿಸ್ತದೆ ಎಂಬುದಾಗಿ ಹೇಳಿದರೆ, ಮನುಷ್ಯನು ರೊಟ್ಟಿ ತಿಂದ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವಂಥ ಪ್ರತಿಯೊಂದು ಮಾತಿನಿಂದಲೂ ಆತನು ಬದುಕುತ್ತಾನೆಂಬಂಥ ಆ ಒಂದು ನೇರವಾದಂಥ ಒಂದು ಸಂದೇಶವನ್ನು ಪ್ರಿಯರೇ, ಆ ಒಂದು ಘಟನೆ ಅದು ನಮಗೆ ತಿಳಿಸುವಂತವಾಗಿದೆ. 40 years, 10 lakhs people. How did he maintain? ಇಂಟ್ರೆಸ್ಟಿಂಗ್ ಅಲ್ಲ? ಒಂದು ಗೆಸ್ ಮಾಡ್ಬೋದಾ? 40 ವರ್ಷ ಸುಮಾರು 6 ಲಕ್ಷದ ಸುಮಾರು 10 ಲಕ್ಷದ ಜನರಿಗೆ ಆಹಾರವನ್ನು ಒದಗಿಸಬೇಕಾದ್ರೆ ಅಮೆರಿಕದ ಒಬ್ಬರು ಮಿಲಿಟರಿ ಆಫೀಸರ್ ಅವರು ಒಂದು ಸ್ಟಾಟಿಸ್ಟಿಕ್ಸ್ ಅನ್ನು ಅವರು ಮಾಡಿದ್ದಾರೆ. ಏನೆಂಬುದಾಗಿ ಹೇಳಿದರೆ, ಅಷ್ಟು ಲಕ್ಷ ಜನರಿಗೆ 10 ಲಕ್ಷದ ಜನರಿಗೆ ಒಂದಿನಕ್ಕೆ ಸುಮಾರು ಅವರಿಗೆ ಬೇಕಾದಂಥ ಫುಡ್ ಎಷ್ಟಾಗ್ತಿತ್ತು, ಸಿದ್ಧಪಡಿಸಿದ್ರೆ ಬೇಕಾಗಿದ್ದಂಥ ಒಂದು ಆಹಾರ ಎಷ್ಟಾಗ್ತಿತ್ತು ಎಂಬುದಾಗಿ ಹೇಳಿದರೆ 1500 tons of food per day. That would fill 2 freight trains. 2 ಟ್ರೈನ್ಗಳು, 1 ಮೈಲಿ ಉದ್ದದಂಥ ಟ್ರೈನ್ಗಳು ಸುಮಾರು 1500 ಟನ್ ಫುಡ್ ಅನ್ನು ಹೊತ್ಕೊಂಡು ಅದಕ್ಕೆ ಸಪ್ಲೈ ಮಾಡಿದರೆ ಅಷ್ಟು ಜನಕ್ಕೆ ಅದು ಪ್ರಾಯಶಃ ಅದು ಸಾಕಾಗುತ್ತಾ ಇತ್ತು ಎಂಬುದಾಗಿ. ಆದರೂ ಸಹ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಅವರು ಹೇಳಿದ್ದಾರೆ, 1 ಹೊತ್ತಿನ ಆಹಾರಕ್ಕೆ $1 ಚಾರ್ಜ್ ಮಾಡಿದರೆ ಇಂದಿನ ಒಂದು ರೇಟ್ಗೆ ಅದು $9 ಮಿಲಿಯನ್ ಅದಾಗುತ್ತಾ ಇತ್ತು ಎಂಬುದಾಗಿ. ಓಹ್ ಪ್ರಿಯರೇ, 40 years, 40 ವರ್ಷ 10 ಲಕ್ಷ ಜನರನ್ನು ಪ್ರಿಯರೇ ದೇವರು ಮೇಂಟೈನ್. ಮಾತ್ರವಲ್ಲ ಪ್ರಿಯರೇ, ಅಷ್ಟು ಮಾತ್ರವಲ್ಲ, ಇನ್ನೂ ಸಹ ಅವರು ಸ್ಟಾಟಿಸ್ಟಿಕ್ಸ್ ನಲ್ಲಿ ಇನ್ನೂ ಸಹ ತಿಳಿಸುವಂತಹದ್ದು, ಸಿನ್ಸ್ ದೇ ವರ್ ಇನ್ ದ ಡೆಸರ್ಟ್, ಪ್ರಾಯಶಃ ಅವರು ಅರಣ್ಯದಿದ್ದಾರೆ, ತಮ್ಮದೇ ತಾವು ಅಡಿಗೆಯನ್ನು ಮಾಡಿಕೊಳ್ಳಬೇಕಾಗಿದ್ದರೆ ಅವರಿಗೆ ಸೌದೆಯಲ್ಲಿ ಬೇಕಾಗಿತ್ತು. ಸೌದೆ ಎಂಬುದಾಗಿ ಎಷ್ಟು ಬೇಕಾಗಿತ್ತು ಎಂಬುದಾಗಿ ಹೇಳಿದ್ರೆ ಸುಮಾರು 4000 ಟನ್ನಷ್ಟು ಸೌದೆ ಅವರಿಗೆ ಬೇಕಾಗಿತ್ತು. ಅದಕ್ಕೂ ಸಹ ಒಂದು ಟ್ರೈನಲ್ಲಿ ಅದನ್ನು ಸಾಗಿಸಿದ್ರೆ 1 ಮೈಲಿ ಉದ್ದದ ಗೂಡ್ಸ್ ಟ್ರೈನ್ ಅದಕ್ಕೆ ಸಪ್ಲೈ ಮಾಡಬೇಕಾಗಿತ್ತು ಎಂಬುದಾಗಿ ಅವರು ವಿಶ್ಲೇಷಿಸಿದ್ದಾರೆ. 4000 ಟನ್ನಿನಷ್ಟು ಸೌದೆ ಅವರಿಗೆ ಬೇಕಾಗಿತ್ತು, ಪ್ರಾಯಶಃ ಅಡಿಗೆ ಮಾಡುತ್ತೇನೆ ಎಂಬುದಾಗಿ ಆಗಿದ್ದರೆ ಪರ್ ಡೇ, ಒಂದು ದಿನಕ್ಕೆ. ಮಾತ್ರವಲ್ಲ ಪ್ರಿಯರೇ, ಸುಮಾರು ಬರೀ ಕುಡಿಯಲಿಕ್ಕೆ ಮತ್ತು ಸಣ್ಣ ಪುಟ್ಟ ಪಾತ್ರೆಗಳನ್ನು ತೊಳೆಯಲಿಕ್ಕೆ ಅವರಿಗೆ ಬರೀ ಸ್ನಾನ ಮಾಡುವುದನ್ನು ಬಿಟ್ಟು ಬರೀ ಅಡಿಗೆ ಮಾಡಲಿಕ್ಕೆ, ಕುಡಿಯಲಿಕ್ಕೆ, ಸಣ್ಣ ಪುಟ್ಟ ಪಾತ್ರೆಗಳನ್ನು ತೊಳೆದುಕೊಳ್ಳಲಿಕ್ಕೆ 11 million gallons per day. ಅಂದರೆ ಸುಮಾರು 2 ಮೈಲಿಯ ಉದ್ದದಂಥ ಟ್ರೈನ್ ಪ್ರತಿನಿತ್ಯ ಅವರಿಗೆ ವಾಟರ್ ಸಪ್ಲೈ ಮಾಡಬೇಕಾಯಿತು. ಓ ಪ್ರಿಯರೇ, ಹೌ ಡಿಡ್ ಹಿ ಪ್ರೊವೈಡ್? ಅಲ್ಲಿ ಬಂಡೆ ಮುಖಾಂತರವಾಗಿ ಅದ್ಭುತವಾಗಿ ದೇವರು ಇಸ್ರಾಯೇಲರಿಗೆ ಅಲ್ಲಿ ಆಹಾರವನ್ನು ಒದಗಿಸಿದನು. 40 years, 10 lakh people.
God provided. ಆಕಾಶದಿಂದ ಅವರಿಗೆ ಬೇಕಾದಂಥ ಆಹಾರವನ್ನು ಅಲ್ಲಿ ಒದಗಿಸಿದನು. ಪ್ರೇರೆ, ಇದನ್ನು ಅವಲೋಕನ ಮಾಡುವಾಗ ಹೌ ಲಾಂಗ್ ಡಿಡ್ ಹಿ ಕ್ಯಾರಿ, ಎಲ್ಲಿಯ ತನಕ ಅವರನ್ನು ದೇ ಡಿಡ್ ನಾಟ್, ಒಂದು ದಿನವಾದರೂ ಹಸಿವಿನಿಂದ ಪ್ರೇರೆ ಇಸ್ರಾಯೇಲರು ಬಳದಿದ್ದಾಗಿ ನಾವು ಅಲ್ಲಿ ಓದುವುದಿಲ್ಲ. ಟರ್ನ್ ವಿತ್ ಮಿ ಟು ಜೋಶುವ ಚಾಪ್ಟರ್ 5. ಯೆಹೋಶುವನ ಪುಸ್ತಕ, ಒಂದು ವಚನನೇ ಹೇಳಿ ನಾನು ಮುಂದಕ್ಕೆ ಹೋಗ್ತೇನೆ. ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ, ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ 12ನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಅವರು ಯೋರ್ದನ್ ನದಿಯನ್ನು ದಾಟಿ ಆ ಒಂದು ಕಾನಾನ್ ದೇಶದಲ್ಲಿ ಅಲ್ಲಿ ಪ್ರವೇಶ ಮಾಡಿದ ಮೇಲೆ ಆ ದೇಶದ, ಯೆಹೋಶುವನ ಪುಸ್ತಕ 5ನೇ ಅಧ್ಯಾಯ, ಜೋಶುವ ಚಾಪ್ಟರ್ 5 ವರ್ಸ್ 12, ಆ ದೇಶದ ಹುಟ್ಟುವಳಿಯನ್ನು ಊಟ ಮಾಡಿದ ಮರುದಿವಸವೇ ಮನ್ನವು ನಿಂತು ಹೋಯಿತು, ಅದುವರೆಗೆ ತಿರುಗಿ ಸಿಕ್ಕಲೇ ಇಲ್ಲ. ಇಸ್ರಾಯೇಲರು ಆ ವರ್ಷದಲ್ಲೆಲ್ಲ ಕಾನಾನ್ ದೇಶದ ಉತ್ಪನ್ನವನ್ನೇ ಅನುಭವಿಸಿದ್ರು. ಎಲ್ಲಿಯ ತನಕ ಅಂತ ಹೇಳಿದ್ರೆ, ಆಫ್ಟರ್ ದೇ ಕ್ರಾಸ್ ರಿವರ್ ಜೋರ್ಡನ್, ಯೋರ್ದನನ್ನು ದಾಟಿ ಆ ಒಂದು ದೇಶದಲ್ಲಿ ಪ್ರವೇಶ ಮಾಡಿ ಆ ದೇಶದ ಆಹಾರವನ್ನು ತಿನ್ನುವ ತನಕ ಗಾಡ್ ವಾಸ್ ಫೇತ್ಫುಲ್ ಟು ದ ಚಿಲ್ಡ್ರನ್ ಆಫ್ ಇಸ್ರಾಯೇಲ್. ಇಸ್ರಾಯೇಲರಿಗೆ ದೇವರು ನಂಬಿಗಸ್ತಿಕೆಯಾಗಿ, ನಾಟ್ ಇವನ್ ಒನ್ ಡೇ ಹಿ ಮಿಸ್ಡ್, ಒಂದು ದಿನವೂ ಸಹ ಮಿಸ್ ಆಗದಂತಹ ರೀತಿಯಲ್ಲಿ, ಟಿಲ್ ದೇ ರೀಚ್ ಜೋರ್ಡನ್, ಯೋರ್ದನನ್ನು ದಾಟಿ ಆ ದೇಶವನ್ನು ಪ್ರವೇಶ ಮಾಡಿ ಆ ದೇಶದ ಆಹಾರವನ್ನು ಸವಿಯುವ ತನಕ ಹಿ ಪ್ರೊವೈಡೆಡ್ ಮನ್ನಾ. ಓ ಪ್ರಿಯರೇ, ವಾಟ್ ಅ ಫೇತ್ಫುಲ್ ಗಾಡ್. What else do you think that Israel has? ಹಿಂತಿರುಗಿ ನೋಡಿದ್ರೆ, ಲುಕ್ ಬಿಹೈಂಡ್, ಆ ಇಸ್ರಾಯೇಲರು ಯೋರ್ದನ್ ನದಿಯ ದಡದಲ್ಲಿ, ದಡ ಮೀರಿ ಹರಿಯುತ್ತಿರುವಂತಹ ಯೋರ್ದನ್ ನಲ್ಲಿ ಕ್ಯಾಂಪ್ ಮಾಡಿಕೊಂಡು ಹಿಂತಿರುಗಿ ನೋಡಿದ್ರೆ, it was speaking of the provision of God. ದೇವರ ಅದ್ಭುತವಾದಂತಹ ಒದಗಿಸುವಿಕೆ ಅನ್ನೋದು ಸಾರುತ್ತಾ ಇತ್ತು. ಮಾತ್ರವಲ್ಲ ಪ್ರಿಯರೇ, ಎರಡನೇದಾಗಿ ಇಟ್ ವಾಸ್ ರಿಮೈಂಡಿಂಗ್ ದೆಮ್ ಆಫ್ ದೇರ್ ಪಾಸ್ಟ್ ಸಿನ್ಸ್. ಅವರು ಮಾಡಿದಂಥ ಎಲ್ಲ ಘೋರವಾದಂತಹ ಅಪರಾಧಗಳನ್ನು ಅವರು ಅಲ್ಲಿ ನೆನಪಿಗೆ ತರುತ್ತಾ ಇತ್ತು. ಪ್ರಿಯರೇ, ಪೌಲನು ಕೊರಿಂಥ ಸಭೆಗೆ ಬರುವಂತಹ ಸಮಯದಲ್ಲಿ ಕೊರಿಂಥಿಯನ್ ಬಿಲೀವರ್ಸ್, ಕೊರಿಂಥ ಸಭೆಯವರು, ದೇ ಹ್ಯಾಡ್ ಡಿವಿಯೇಟೆಡ್ ಫ್ರಮ್ ಗಾಡ್, ದೇವರಿಂದ ದೂರವಾಗಿ ಹೋದಂತಹ ಒಂದು ಸನ್ನಿವೇಶ ಅದಾಗಿತ್ತು. ಸ್ಪಿರಿಚುಯಲಿ, ಆತ್ಮಿಕವಾಗಿ ಪತನವಾದಂತಹ ಒಂದು ಸ್ಥಿತಿ ಅದಾಗಿತ್ತು. ಟು ದೆಮ್ ಹಿ ಬ್ರಿಂಗ್ ದ ಪಿಕ್ಚರ್ ಆಫ್ ದ ಚಿಲ್ಡ್ರನ್ ಆಫ್ ಇಸ್ರಾಯೇಲ್. ಕೊರಿಂಥ ಸಭೆಯವರಿಗೆ, ನಿಮ್ಮನ್ನು ನೀವು ಸರಿಪಡಿಸಿಕೊಳ್ಳ್ರಿ, ಎಲ್ಲ ರೀತಿಯ ಆತ್ಮಿಕವಾದಂತಹ ಆ ಪತನವನ್ನು ಕೊರಿಂಥ ಸಭೆಯಲ್ಲಿ ಆದಂತಹ ಒಂದು ಸನ್ನಿವೇಶ ಅದಾಗಿತ್ತು. ಅವರಿಗೆ ಹಿತವನ್ನು ಹೇಳುವುದಕ್ಕಾಗಿ ಕೊರಿಂಥ ಸಭೆಗೆ ಪ್ರಿಯರೇ, ಆತನು ಇಸ್ರಾಯೇಲರ ಆ ಒಂದು ಚಿತ್ರವನ್ನು ಅಲ್ಲಿ ಸಂಪೂರ್ಣವಾಗಿ ಚಿತ್ರ ಮಾಡುವಂತಹ ಒಂದು ಸಂಗತಿ ನೋಡುವಂತ. ಟರ್ನ್ ವಿತ್ ಫಸ್ಟ್ ಕೊರಿಂಥಿಯನ್ಸ್, ಮೊದಲೇ ಕೊರಿಂಥದವರಿಗೆ ಬರೋ ಪತ್ರಿಕೆ ದಯಮಾಡಿ ತಿರುಗಿಸ್ರಿ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 6ನೇ ವಚನ. Now these things were our ensamples to the intent we should not lust after evil things as they also lusted. ಅವರು ಕೆಟ್ಟ ವಿಷಯಗಳನ್ನು ಆಶಿಸಿದಂತೆ ನಾವು ಆಶಿಸುವರಾಗಬಾರದೆಂಬುದಕ್ಕಾಗಿ ಈ ಸಂಗತಿಗಳು ನಮಗೆ ನಿದರ್ಶನವಾಗಿದೆ. ವಾಟ್ ಡು ಯು ಮೀನ್ ಬೈ ದಟ್? ಹಾಗೆಂಬುದಾಗಿ ಹೇಳಿದ್ರೇನು? ಕೆಟ್ಟ ಸಂಗತಿಗಳನ್ನು, ಯಾವ ಸಂಗತಿಗಳನ್ನು ಆಶಿಸ್ತಿರು? ಏನಾರು ಎನಿಬಡಿ ಗೆಸ್? ನೆನಪಿಗೆ ಬರ್ತದ? ಕೊರಿಂಥ ಸಭೆಯವರೇ, ಇಸ್ರಾಯೇಲರನ್ನು ನೋಡ್ರಿ, ನೀವು ಆತ್ಮಿಕವಾಗಿ ಕೊರಿಂಥ ಸಭೆ ಪತನವಾದಂತಹ ಸಂಗತಿ ಅದಾಗಿತ್ತು, ಜಾರಿ ಹೋದಂತಹ ಸಂಗತಿ ಆಗಿತ್ತು. ಅವರಿಗೆ ಇಸ್ರಾಯೇಲರ ಸ್ಥಿತಿಯನ್ನು ನೋಡ್ರಿ, ಅವರು ಈ ರೀತಿಯಾಗಿ ಮಾಡಿದ್ರು, ನೀವು ಆ ರೀತಿಯಾಗಿ ಮಾಡಬೇಡ್ರಿ. ದೇ ಫೇಲ್ಡ್ ಇನ್ ದೀಸ್ ಥಿಂಗ್ಸ್, ನೀವು ಆ ರೀತಿಯಾಗಿ ಮಾಡಬೇಡ್ರಿ ಎಂಬುದಾಗಿ ಇಸ್ರಾಯೇಲರಿಗೆ ಅಲ್ಲಿ ಹಿತ ನುಡಿಯನ್ನು ಕೊಟ್ಟದ್ದು ನೋಡುವಂತರಾಗಿದ್ದೇವೆ. ಡ್ಯೂ ರಿಮೆಂಬರ್ ಕಿಬ್ರೋತ್ ಹತಾವ? ಯಾರಿಗಾರು ನೆನಪಿಗೆ ಬರ್ತದ? ಕಿಬ್ರೋತ್ ಹತಾವ, ಅರಣ್ಯಕಾಂಡ ದಯಮಾಡಿ 11ನೇ ಅಧ್ಯಾಯಕ್ಕೆ ದಯಮಾಡಿ ತಿರುಗಿಸ್ರಿ. ಅರಣ್ಯಕಾಂಡಗಳ ಪುಸ್ತಕ 11ನೇ ಅಧ್ಯಾಯ 4ನೇ ವಚನ. And the mixed multitude that was among them fell lusting, and the children of Israel also wept again. ಅವರ ಮಧ್ಯದಲ್ಲಿ ಇದ್ದಂತಹ ಇತರ ಜನರು ಮಾಂಸವನ್ನು ಆಶಿಸಿದರು, ಇಸ್ರಾಯೇಲರು ಕೂಡ ತಿರುಗಿ ಹತ್ತುಕೊಂಡು ಮಾಂಸವು ನಮಗೆ ಹೇಗೆ ಲಭಿಸಿತು? What are the children of Israel are telling? They are crying literally. ಅಯ್ಯೋ, ನಮಗೆ ಮಾಂಸವಿಲ್ಲವಲ್ಲ, ಅಯ್ಯೋ, we remember Egypt. ನಾವು ಐಗುಪ್ತ ದೇಶವನ್ನು, 6ನೇ ವಚನ 5ನೇ ವಚನ ಗಮನಿಸ್ರಿ, ಐಗುಪ್ತ ದೇಶದಲ್ಲಿ ನಾವು ಬಿಟ್ಟಿಯಾಗಿ ತಿನ್ನುತ್ತಿದ್ದ ಮೀನು, ಸವತೆಕಾಯಿ, ಕರ್ಬೂಜ, ಉಳ್ಳಿಗೆಡ್ಡೆ, ನೀರುಳ್ಳಿ, ಬೆಳ್ಳುಳ್ಳಿ. Oh, we remember the fish that we ate. We remember the onion, garlic, the melons. Oh, here nothing is in this wilderness. Oh, ಪ್ರಿಯರೇ, they wanted flesh. ನಾವು ಮಾಂಸವನ್ನು ತಿನ್ನಬೇಕೆಂಬುದಾಗಿ ಅಪೇಕ್ಷಿಸಿದರು. 6ನೇ ವಚನಕ್ಕೆ ಬಂದ್ರೆ, do you know what they said? ಇಲ್ಲಿ ಆದರೂ ನಮ್ಮ ಜೀವ ಬತ್ತಿ ಹೋಯಿತು. ಅಯ್ಯೋ, ನಮ್ಮ ಜೀವ ಬತ್ತಿ ಹೋಯ್ತಲ್ಲ. ದೇರ್ ಇಸ್ ನಥಿಂಗ್ ಅಟ್ ಆಲ್, ಅವರ್ ಸೋಲ್ ಇಸ್ ಡ್ರೈಡ್ ಅವೇ. ನಮ್ಮ ಜೀವ ಬತ್ತಿ ಹೋಯಿತು, ಈ ಬನ್ನವೇ ಹೊರತು ನಮ್ಗೆ ಏನೂ ಸಿಕ್ಕಲಿಲ್ಲ ಎಂಬುದಾಗಿ 6ನೇ ವಚನದಲ್ಲಿ ನೋಡುವಂತರಾಗಿದ್ದೇವೆ. ಹೋ ಪ್ರಿಯರೇ, ಎಂಥ ಒಂದು ಇಸ್ರಾಯೇಲರ ಒಂದು ಆಶಯವಾಗಿತ್ತು. ವಿ ವಾಂಟೆಡ್ ಟು ಈಟ್ ಮಟನ್, ಆ ಮಾಂಸವನ್ನು ನಾವು ತಿನ್ನಬೇಕು. ಗಾಡ್ ಆನ್ಸರ್ ದೇರ್ ರಿಕ್ವೆಸ್ಟ್. ಅವರ ಒಂದು ಅಪೇಕ್ಷೆಯನ್ನು ದೇವರು ನೆರವೇರಿಸಿದ. 33ನೇ ವಚನಕ್ಕೆ ಬಂದ್ರೆ ಪ್ರಿಯರೇ, ಮನೆಯಲ್ಲಿ ಸಿಕ್ಕಿದಾಗ, ಟೈಮ್ ಸಿಕ್ಕಿದಾಗ ನೀವು ಓದ್ರಿ. 32ನೇ ವಚನದಲ್ಲಿ, ಲಾವಕಿಗಳನ್ನು ಕೂಡಿಸಿ ಅವುಗಳನ್ನು ಪಾಳೆಯದ ಸುತ್ತಲೂ ಹರವಿ ಒಣಗಿಸಿದರು. ಗಾಡ್ ಬ್ರಾಟ್ quails in their midst,
ದೇವರು ಅವರ ಒಂದು ಪ್ರಾರ್ಥನೆ ಅವ್ರಿಗೆ ಅವರ ಒಂದು ಅಪೇಕ್ಷೆಗೆ ತಕ್ಕಂತೆ ಗಾಡ್ ಬ್ರಾಟ್ ಲಾವಕಿಗಳನ್ನು ಕ್ವೈಲ್ಸ್ ಅನ್ನು ಅಲ್ಲಿ ದೇವರು ತಂದ. ಯಥೇಚ್ಛವಾದಂತಹ ಲಾವಕಿಗಳು ಅವರ ಕ್ಯಾಂಪ್ನಲ್ಲಿ ಎಲ್ಲೆಲ್ಲೂ ಸಹ ಅಲ್ಲಿ ರಾರಾಜಿಸಿದಂತಹ ಸಂಗತಿ ಅದಾಗಿತ್ತು. ಎಷ್ಟು ಬೇಕಾದರೂ ನೀವು ತಿನ್ರಿ ಎಂಬುದಾಗಿ ದೇವರಿಗೆ ಆತನಿಗೆ ಹೇಳಿದ. ಏನ್ ಮಾಡಿದ್ರು ಇಸ್ರಾಯೇಲರು? ದೇ ವರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದಟ್. ಅಯ್ಯೋ, ಎಷ್ಟು ಸಿಗ್ತದೆ ಅಷ್ಟೊಂದು ಬಾಚಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರು. ಎಲ್ಲಿ ನಾಳೆ ನಮಗೆ ಮತ್ತೆ ಮಟನ್ ಸಿಗೋದಿಲ್ವೋ, ಎಲ್ಲಿ ನಮಗೆ ಕ್ವೇಲ್ ಸಿಕ್ಕೋದಿಲ್ವೋ, ಮಾಂಸ ಸಿಕ್ಕೋದಿಲ್ವೋ, ಬರೀ ತಿರುಗಿ ನಾವು ಮನ್ನವನ್ನೇ ತಿನ್ಬೇಕಲ್ಲ ಎಂಬುದಾಗಿ ಹೇಳಿ ದೇ ಸ್ಟಾರ್ಟೆಡ್ ಟು ಗ್ಯಾದರ್ ಕ್ವೇಲ್ಸ್. ಎಷ್ಟು ಲಾವಕಿಗಳು ಸಿಗ್ತದೆ ಅಷ್ಟೊಂದು ಕೂರಿಸಿಕೊಳ್ಳಿಕ್ಕೆ ಪ್ರಾರಂಭ ಮಾಡು. 32ನೇ ವಚನಕ್ಕೆ ಬಂದ್ರೆ ಲಾವಕಿಗಳನ್ನು ಕೂಡಿಸಿ ಅವುಗಳನ್ನು ಪಾಳೆದ ಸುತ್ತಲೂ ಹರವಿ ಒಣಗಿಸಿದರು. ಅಂಡ್ ದೇ ಸ್ಪ್ರೆಡ್ ದೆಮ್ ಆಲ್ ಅಬ್ರೋಡ್ ಫಾರ್ ದೆಮ್ಸೆಲ್ವ್ಸ್ ಅರೌಂಡ್ ಅಬೌಟ್ ದ ಕ್ಯಾಂಪ್. ಏನ್ ಮಾಡಿದ್ರು? ಲಾವಕಿಗಳನ್ನು ಕಲೆಕ್ಟ್ ಮಾಡಿ, ಕೆಲವರು ನಮ್ಮ ಅಜ್ಜಿಯಂದಿರು ತಾತಂದಿರು ಮಾಡ್ತಾ ಇದ್ರು. ಕೆಲವರು ಕಾಡಿನಿಂದ ಮಟನ್ ಬಂದ್ರೆ ಅದನ್ನ ಚೆನ್ನಾಗಿ ಒಣಗಿಸಿ ಬಿಸಿನಲ್ಲಿ ಹಾರಾಕಿ ಅದಕ್ಕೆ ಮಸಾಲೆ ಹಾಕಿ ಡ್ರೈ ಮಾಡ್ತಾ ಇದ್ರು. ದೇ ಆರ್ ಡೂಯಿಂಗ್ ದಟ್ ಥಿಂಗ್. ಆ ಸಂಗತಿಯನ್ನು ಡ್ರೈ ಮಾಡಿ ಪ್ರಾಯಶಃ ನಾವು ಮುಂದಿನ ದಿನಗಳಿಗೆ ಇಟ್ಕೊಳ್ಬೇಕೆಂಬುದಾಗಿ ಅವ್ರು ಮಾಡಿ ಕೂಡಿಸಿ ಇಟ್ಟುಕೊಂಡಂತ ಆ ಸಂಗತಿ. ಗಾಡ್ ವಾಸ್ ನಾಟ್ ಹ್ಯಾಪಿ ವಿತ್ ದಿಸ್ ಡೇ ಬ್ರದರ್. ದೇವರಿಗೆ ಅದನ್ನು ರೇಗಿಸಿದರು. ಮುಂದಿನ ವಚನ ನೋಡಿ, 33ನೇ ವಚನ ನಾವು ಓದುವಂತರಾಗಿದ್ದೇವೆ. ಆದರೆ ವರ್ಸ್ 33, God was not happy with Israel. ಇಸ್ರಾಯೇಲರ ಕುರಿತಾಗಿ ಅವ್ರು ಮಾಡಿದಂತಹ ಒಂದು ಕಾರ್ಯ ದೇವರಿಗೆ ಸಂತೋಷ ತರಲಿಲ್ಲ. 33ನೇ ವಚನ, ಆದರೆ ಅವರು ಮಾಂಸವನ್ನು ಇನ್ನೂ ಆಹಾರ ಮಾಡಿಕೊಳ್ಳುತ್ತಿರುವಾಗ ಅದು ಮುಗಿದು ಹೋಗುವುದರೊಳಗಾಗಿ ಅವರ ಮೇಲೆ ಕೋಪಗೊಂಡು ಬಹಳ ಜನರನ್ನು ಘೋರ ವ್ಯಾಧಿಯಿಂದ ಸಾಯಿಸಿದನು. ಬಿಫೋರ್ ದೇ ಕುಡ್ ಎಂಜಾಯ್ ದಟ್ ಮೀಲ್, ಆ ಒಂದು ಮಾಂಸವನ್ನು ಅನುಭವಿಸುವುದಕ್ಕಿಂತ ಮೊದಲೇ ಪ್ರಿಯರೇ ದೇವರು ಘೋರ ವ್ಯಾಧಿನಲ್ಲಿ ಬರಮಾಡಿದರು. many people died. ಅನೇಕರು ಅಲ್ಲಿ ಸತ್ತು ಹೋದರು. ದ ಲಸ್ಟೆಡ್ ಫಾರ್ ಫ್ಲೆಶ್. ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ ಪ್ರಿಯರೇ. ಕೊರಿಂಥ ಸಭೆಗೆ ಪೌಲನಲ್ಲಿ ಹೇಳ್ತಾ ಇರುವಂತ ಮಾತು, ಅವರು ಈ ಸಂಗತಿಗಳನ್ನು ಆಶಿಸಿದಾಗೆ ನೀವು ಪ್ರಾಪಂಚಿಕರಾಗಿ ನೀವು ಆ ಸಂಗತಿಗಳಿಗೆ ಇಳಿದು ಹೋಗಬೇಡ್ರಿ. 34ನೇ ವಚನ ಅಲ್ಲಿ ನೋಡುವಂತರಾಗಿದ್ದೇವೆ. ಆಶೆ ಪಟ್ಟವರನ್ನು ಅಲ್ಲಿ ಹೂಳಿಟ್ಟಿದ್ದರಿಂದ ಆ ಸ್ಥಳಕ್ಕೆ ಕಿಬ್ರೋತ್ ಹತಾವ ಎಂದು ಹೆಸರಾಯಿತು. ಬೇರೆ ಎಲ್ಲರ ಸಮಾಧಿಗಳು, ಸತ್ತು ಹೋದಂಥವರ ಸಮಾಧಿಗಳು ಅಲ್ಲಿ ಮಾಡಲ್ಪಟ್ಟಿತ್ತು. ಆ ಒಂದು ಸ್ಥಳಕ್ಕೆ ಏನು ಹೆಸರು ಬಂತು? ಕಿಬ್ರೋತ್ ಹತಾವ ಎಂಬುದಾಗಿ ಹೇಳಿದ್ರೆ ಮಾಂಸವನ್ನು ಅಪೇಕ್ಷೆ ಪಟ್ಟು ಸತ್ತಂತ ಹೆಣಗಳಲ್ಲಿ ಸಮಾಧಿ ಮಾಡಿದಂಥ ಒಂದು ಸ್ಥಳ. ಎಂಥ ಒಂದು ಘೋರವಾದಂಥ ಒಂದು ಪರಿಸ್ಥಿತಿ ಅಲ್ವೋ. ನಾಟ್ ಓನ್ಲಿ ದಟ್, ಕಮ್ ಟು ದ ನೆಕ್ಸ್ಟ್ ವರ್ಸ್. 10ನೇ ಅಧ್ಯಾಯ 7ನೇ ವಚನ, 1 Corinthians chapter 10 verse 7. ಅವರಲ್ಲಿ ಕೆಲವರು ವಿಗ್ರಹಾರಾಧಕರಾದರು, ಜನರು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಕೂತುಕೊಂಡರು, ಕುಣಿದಾಡುವುದಕ್ಕೆ ಎದ್ದರು ಎಂದು ಬರೆದದೇ ಅಲ್ಲ. ನೀವು ವಿಗ್ರಹಾರಾಧಕರಾಗಬೇಡ್ರಿ. ಕೊರಿಂಥ ಸಭೆಗೆ ಮತ್ತೆ ಆತನು 7ನೇ ವಚನದಲ್ಲಿ ಇಸ್ರಾಯೇಲರು ವಾಟ್ ಡಿಡ್ ದೇ ಡು? ಡು ಯು ರಿಮೆಂಬರ್ ಎನಿಥಿಂಗ್? ಚಿನ್ನದ ಬಸವವನ್ನು ಮಾಡಿಕೊಂಡ್ರು. Turn with me to book of Exodus chapter 32. ವಿಮೋಚನಾ ಕಾಂಡಗಳ ಪುಸ್ತಕ 37ನೇ ಅಧ್ಯಾಯಕ್ಕೆ ಬನ್ರಿ. ಅಲ್ಲಿ ಪ್ರಿಯರೇ ಮೋಶೆಯು ಇಸ್ರಾಯೇಲನ್ನು ಬಿಟ್ಟು ಸೀನಾಯಿ ಬೆಟ್ಟಕ್ಕೆ ಹೋದಂತ ಒಂದು ಸನ್ನಿವೇಶ ಅದಾಗಿತ್ತು. 32ನೇ ವಚನ, ಮೊದಲನೇ ವಚನ ನಾವು ಹೀಗೆ ಓದುವಂತರಾಗಿದ್ದೇವೆ. ಬುಕ್ ಆಫ್ ಎಕ್ಸೋಡಸ್ ಚಾಪ್ಟರ್ 32, ವಿಮೋಚನಾ ಕಾಂಡ 32ನೇ ಅಧ್ಯಾಯ 1ನೇ ವಚನದಲ್ಲಿ, ನಮಗೆ ದೇವರುಗಳನ್ನು ಮಾಡಿಕೊಡು ಐಗುಪ್ತ ದೇಶದಿಂದ ನಮ್ಮನ್ನು ಕರ್ಕೊಂಡು ಬಂದ ಮೋಶೆ ಏನಾದನೋ ನಮಗೆ ಗೊತ್ತಿಲ್ಲ. ಪ್ಲೀಸ್ ಮೇಕ್ ಅಸ್ ಸಮ್ ಗಾಡ್ಸ್. ಓ ಪ್ರಿಯರೇ, ಎಂಥ ಟ್ರಾಜಿಕ್ ಅಲ್ಲವೋ. ಕಣ್ಣಾರೆ ದೇವರು ಅವರನ್ನು ಐಗುಪ್ತ ದೇಶದಿಂದ ಅದ್ಭುತಗಳನ್ನು ಮಾಡಿಕೊಂಡು ಬಂದ. ಕಣ್ಣಾರೆ ಕೆಂಪು ಸಮುದ್ರ ಅವರು ಮುಂದೆ ಅದ್ಭುತವಾಗಿ ಅಲ್ಲಿ ಬತ್ತಿಸಿ ಕೆಂಪು ಸಮುದ್ರ ದಾಟಿ ಹೋಗುವ ಹಾಗೆ ಮಾಡಿದ. ಈ ಐಗುಪ್ತ ದೇಶರು ಹಿಂದೆ ಹಣ್ಣಿಟ್ಟುವಾಗ ಅಗ್ನಿ ಸ್ತಂಭದ ಪಾದಿಯಲ್ಲಿ ಮಧ್ಯಕ್ಕೆ ಬಂದು ಅಲ್ಲಿ ಇಡೀ ಐಗುಪ್ತ ಸ್ನೇಹ ಕೆಂಪು ಸಮುದ್ರದಲ್ಲಿ ಮುಳುಗಿ ಹೋಗುವಾಗೆ ಕಣ್ಣಾರೆ ನೋಡಿದಂತ ಇಸ್ರಾಯೇಲರಿಗೆ ಹೇಳ್ತಾ ಇರುವಂತದ್ದೇನು? ವಿ ಡೋಂಟ್ ನೋ ಹೂ ಬ್ರಾಟ್ ಅಸ್. ಮೋಶೆ ಏನಾದ್ರೂ ಗೊತ್ತಿಲ್ಲ, ನಮಗೆ ಒಬ್ಬ ದೇವರನ್ನು ಮಾಡಿಕೊಡು ಎಂಬುದಾಗಿ ಹೇಳಿದಂತಹ ಒಂದು ಸಂಗತಿಯನ್ನು ಎಂಥ ನಾಚಿಕೆಗೆಟ್ಟ ಕೆಲಸ ಅಲ್ವೋ. ಬೇರೆ ಮೆನಿ ಟೈಮ್ಸ್ ವಿ ಪಾಯಿಂಟ್ ಅಟ್ ಇಸ್ರಾಯೇಲರಿಗೆ ಆ ರೀತಿಗೆ ನಾವು ಆ ರೀತಿ ಮಾಡುವುದಿಲ್ಲ ಎಂಬುದಾಗಿ ಅನೇಕ ಬಾರಿ ಅದೇ ರೀತಿಯಾದಂಥ ಅಪನಂಬಿಕೆಗಳು ನಮ್ಮ ಜೀವಿತಗಳಲ್ಲಿ ಬಂದಿಲ್ಲವೋ. ಬೇರೆ ಮುಂದಕ್ಕೆ ಆ 8ನೇ ವಚನಕ್ಕೆ ಬನ್ರಿ. ಅದೇ ಎಕ್ಸೋಡಸ್ ಚಾಪ್ಟರ್ 32 verse 8. ಅಲ್ಲಿ ಲೋಹದ ಬಸವನ್ನು ಮಾಡಿಸಿಕೊಂಡು ಅದಕ್ಕೆ ಅಡ್ಡ ಬಿದ್ದು ಯಜ್ಞಗಳನ್ನು ಅರ್ಪಿಸಿ ಇಸ್ರಾಯೇಲರೇ ನೋಡಿರಿ, ಇದೇ ನಿಮ್ಮನ್ನು ಐಗುಪ್ತ ದೇಶದಿಂದ ಕರೆಕೊಂಡು ಬಂದ ದೇವರು ಎಂದು ಹೇಳಿದರು. ಇಟ್ ಈಸ್ ನಾಟ್ ಎ ಶಾಬಿ ಥಿಂಗ್ ಡಿಯರ್ ಬ್ರದರನ್. ಚಿನ್ನದ ಬಸವಗಳನ್ನು ತಮ್ಮ ಕಿವಿಗಳದು ಮೂಗುಗಳಿನ ಎಲ್ಲ ಚಿನ್ನವನ್ನು ತೆಗೆದು ಅಲ್ಲಿ ಒಂದು ಬಸವ ಮೂರ್ತಿಯನ್ನು ಮಾಡಿ ಇದೇ ನಮ್ಮನ್ನು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಂತ ದೇವರು ಎಂಬುದಾಗಿ ಹೇಳುವಷ್ಟರ ಮಟ್ಟಿಗೆ ಹೀನ ಸ್ಥಿತಿಗೆ ಇಸ್ರಾಯೇಲರು ಹಿಡಿದು ಹೋಗಿದ್ದರು. ಬೇರೆ ಹಾಗೆ ಮುಂದಕ್ಕೆ ಬರುವಾಗ 27ನೇ ವಚನಕ್ಕೆ ಬನ್ರಿ. ದೊಡ್ಡದಾದಂಥ ಅಧ್ಯಾಯ, ಮನೆಗೆ ಸಮಯ ಸಿಕ್ಕಿದಾಗ ಅದನ್ನು ಓದ್ರಿ. 27ನೇ ವಚನಕ್ಕೆ, ನಿಮ್ಮಲ್ಲಿ ಮೋಶೆ ಕೆಳಗೆ ಅಲ್ಲಿ ಇಳಿದು ಬಂದಂತ ಸಂದರ್ಭ ನೋಡಿದ ಆತನಿಗೆ
ಎಷ್ಟು ನೋವಾಗಿದ್ದಿರಬೇಕು ಮೋಶೆಗೆ. ತನ್ನ ಕೈಯಲ್ಲಿದ್ದಂಥ 10 ದಶಾಜ್ಞೆಗಳನ್ನು ಅಲ್ಲೇ ಬಿಸಾಕಿ ಒಡೆದು ಹಾಕಿ ಆಗ he gave a call to the Israelites. ಯೆಹೋವನ ಕಡೆಯವರು ಯಾರು ನನ್ನ ಬಳಿಗೆ ಬಂದಿರಿ ಎಂಬುದಾಗಿ ಮೋಶೆಯಲ್ಲಿ ಕರೆ ಕೊಟ್ಟಂತಹ ಒಂದು ಸನ್ನಿವೇಶ ನೋಡುವಂತರಾಗಿದ್ದೇವೆ. ವರ್ಸ್ 27 32ನೇ ಅಧ್ಯಾಯ 27ನೇ ವಚನ. ಮೋಶೆಯು ಅಲ್ಲಿದ್ದಂತಹ ಇಸ್ರಾಯೇಲರಿಗೆ ಯಾರ್ಯಾರು ಯೆಹೋವನ ಕಡೆಯವರು ನನ್ನ ಬಳಿಗೆ ಬಂದಿರಿ ಎಂಬುದಾಗಿ ಕರೆ ಕೊಟ್ಟಂತಹ ಸನ್ನಿವೇಶ ನೋಡುವಂತರಾಗಿದ್ದೇವೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ಕತ್ತಿಯನ್ನು ಸೊಂಟಕ್ಕೆ ಕಟ್ಟಿಕೊಂಡು ಪಾಳೆಯದ ಮಧ್ಯದಲ್ಲಿ ಒಂದು ಬಾಗಿಲಿಂದ ಮತ್ತೊಂದು ಬಾಗಿಲಿನವರೆಗೂ ಹೋಗುತ್ತಾ ಬರುತ್ತಾ ಅಣ್ಣ ತಮ್ಮ ಗೆಳೆಯ ನೆರೆಯವ ಎಂಬ ಲಕ್ಷಿಸದೆ ಜನರನ್ನು ಸಂಹರಿಸಬೇಕು ಎಂದು ಹೇಳಿದನು. ಓ ಪ್ರಿಯರೇ, ಮೋಶೆಯು ಕೊಟ್ಟಂತ ಕರೆಗೆ ಹೂ ಲೇವೈಟ್ಸ್ ಕೇಮ್. ಅಲ್ಲಿ ಇಡೀ ಇಸ್ರಾಯೇಲರ ಸಮೂಹದಲ್ಲಿ ಲೇವಿಯ ಗುಂಪಿನವರು ಮಾತ್ರ ಆ ಮೋಶೆಯ ಕರೆಗೆ ಕೊಟ್ಟರು. ಇನ್ನೆಲ್ಲರೂ ಸಹ ಒಂದು ಕಡೆ ಗುಂಪಿದ್ರು. ಓನ್ಲಿ ಲೇವೈಟ್ಸ್ ಕೇಮ್. ಲೇವಿಯರು ಮೋಶೆಯ ಬಳಿಗೆ ಬಂದು ಸಂಹಾರ ಮಾಡಿದಂತಹ ಒಂದು ಸನ್ನಿವೇಶವನ್ನು ಅಲ್ಲಿ ನಾವು ಓದುವಂತರಾಗಿದ್ದೇವೆ. ವಾಟ್ ಅ ಡಿಸಿಷನ್ ದಟ್ ಲೇವಿಯೈಟ್ಸ್ ಟುಕ್. ನಾವು ಯೆಹೋವನ ಕಡೆಯವರು ಎಂಬುದಾಗಿ ಮೋಶೆ ಕರೆ ಕೊಟ್ಟ ತಕ್ಷಣ ಲೇವಿಯರು ಅಲ್ಲಿ ಬಂದಂತಹ ಒಂದು ಸನ್ನಿವೇಶವನ್ನು ಅಲ್ಲಿ ನಾವು ನೋಡುವಂತರಾಗಿದ್ದೇವೆ. ಪ್ರಿಯರೇ, ಗಾಡ್ ಹಾನರ್ಡ್ ಲೇವಿಯೈಟ್ಸ್. ಓ ಪ್ರಿಯರೇ, ಲೋಕದ ಜನರ ಮುಂದೆ ಯಾವಾಗ ನಾವು ಕ್ರಿಸ್ತನಿಗೆ ಸಂಬಂಧಪಟ್ಟಂತವರು ಎಂಬುದಾಗಿ ನಾವು ಸಾಕ್ಷೀಕರಿಸಿಕೊಳ್ಳುತ್ತೇವೋ ಪ್ರಿಯರೇ, ದೇವರು ನಮ್ಮನ್ನು ಎಷ್ಟು ಮಾತ್ರ ಆತನು ನಮ್ಮನ್ನು ನೆಗ್ಲೆಕ್ಟ್ ಮಾಡಿ ನಮ್ಮನ್ನು ತಾತ್ಸಾರ ಮಾಡುವಂತನಲ್ಲ. ಹಿ ವಿಲ್ ಹಾನರ್ ದಟ್ ಡೆಫಿನೆಟ್ಲಿ. ಇಲ್ಲಿ ಇಡೀ ಇಸ್ರಾಯೇಲ್ರ ಮಧ್ಯದಲ್ಲಿ ಓನ್ಲಿ ಲೇವಿಯೈಟ್ಸ್ ದೇ ಕೇಮ್ ಫಾರ್ವರ್ಡ್. ಲೇವಿಯರು ಮಾತ್ರ ಅಲ್ಲಿ ಬಂದು ಎಲ್ಲರನ್ನು ಸಂಹಾರ ಮಾಡಿದಂತಹ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ವಾಟ್ ವಾಸ್ ದ ಹಾನರ್ ದಟ್ ಗಾಡ್ ಗೇವ್ ಟು ಲೇವೈಟ್ಸ್. ಲೇವಿಯರಿಗೆ ದೇವರು ಯಾವ ರೀತಿಯಲ್ಲಿ ಸನ್ಮಾನಿಸಿದ? ಶಾಶ್ವತವಾಗಿ ನನ್ನ ಪ್ರಸನ್ನತೆಯಲ್ಲಿ ಲೇವಿಯರು ಯಾವಾಗಲೂ ಯಾಜಕ ಸೇವೆಯನ್ನು ಮಾಡುವಂತಹ ಆ ಒಂದು ಆಶೀರ್ವಾದವನ್ನು ಲೇವಿಯರಿಗೆ ಕೊಟ್ಟ. ಓ ಪ್ರಿಯರೇ, ಕ್ರಿಸ್ತನಿಗಾಗಿ ಈ ಲೋಕದಲ್ಲಿ ನಾವು ಯಾವಾಗ ನಿಂತುಕೊಳ್ಳುತ್ತೇವೋ ಹಿ ವಿಲ್ ನಾಟ್ ಲೀವ್ ಯು ಡೌನ್. ನಿಮ್ಮನ್ನು ಎಷ್ಟು ಮಾತ್ರ ಆತನು ಬಿಡುವುದಿಲ್ಲ. ಹಿ ವಿಲ್ ಕ್ಯಾರಿ ಯು. ನಿಮ್ಮನ್ನು ಬೇಕಾದಂಥದ್ದು ಆತನು ಪರಿಪಾಲಿಸ್ತಾನೆ. ನಿಮಗೆ ಬೇಕಾದನ್ನು ಆತನು ಒದಗಿಸಿಕೊಡುವಂತನಾಗಿದ್ದಾನೆ. ಹಿ ವಿಲ್ ಹಾನರ್ ಯು. ನಿಮ್ಮನ್ನು ಖಂಡಿತವಾಗಿ ಆತನು ಸನ್ಮಾನಿಸುವಂತನಾಗಿದ್ದಾನೆ. ಇಡೀ ಇಸ್ರಾಯೇಲ್ ಸಮೂಹದಲ್ಲಿ ಓನ್ಲಿ ಲೇವಿಯೈಟ್ಸ್ ದೇ ಹಾನರ್ಡ್ ಗಾಡ್. ದೇವರನ್ನು ಅಲ್ಲಿ ಗೌರವಿಸಿದನ್ನು ನೋಡುವಂತರಾಗಿದ್ದೇವೆ. ದ ರಿವಾರ್ಡ್ ವಾಸ್ ಶಾಶ್ವತವಾಗಿ ದೇವರ ಪ್ರಸನ್ನತೆಯಲ್ಲಿ ಲೇವಿಯರು ಯಾಜಕೋದ್ಯೋಗವನ್ನು ಮಾಡುವಂತಹ ಆ ಒಂದು ಆಶೀರ್ವಾದವನ್ನು ಲೇವಿಯರಿಗೆ ಕೊಟ್ಟನು. ಮಾತ್ರವಲ್ಲ ಪ್ರಿಯರೇ, ಕಮ್ ಟು ನೆಕ್ಸ್ಟ್ ವರ್ಸ್. 1 Corinthians chapter 10 verse 8. ಅವರಲ್ಲಿ ಕೆಲವರು ಜಾರತ್ವ ಮಾಡಿ 10ನೇ ಅಧ್ಯಾಯ 8ನೇ ವಚನ. 1 Corinthians. ಅವರಲ್ಲಿ ಕೆಲವರು ಜಾರತ್ವ ಮಾಡಿ ಒಂದೇ ದಿನದಲ್ಲಿ 23,000 ಮಂದಿ ಸತ್ತರು. ನಾವು ಜಾರತ್ವ ಮಾಡದೇ ಇರೋಣ. Neither let us commit fornication as some of them committed and fell in one day 23,000. ರಿಮೆಂಬರ್ ವಾಟ್ ಹ್ಯಾಪನ್. ಎಲ್ಲಿ ಯಾವ ಘಟನೆಯಲ್ಲಿ ನಡೀತು ಗೊತ್ತುಂಟಾ? ಬಾಲ್ಪಿಯೋರ್. ಅರಣ್ಯಕಾಂಡಗಳ ಪುಸ್ತಕ 25ನೇ ಅಧ್ಯಾಯ ದಯಮಾಡಿ ತಿರುಗಿಸ್ರಿ. ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 25. 25ನೇ ಅಧ್ಯಾಯ ಅರಣ್ಯಕಾಂಡಗಳ ಪುಸ್ತಕ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 25 ವರ್ಸ್ 1. ನಾವು ಹೀಗೆ ಓದುವಂತರಾಗಿದ್ದೇವೆ. ಇಸ್ರಾಯೇಲರು ಶಿಟ್ಟೀಮಿನಲ್ಲಿ ವಾಸವಾಗಿದ್ದಾಗ ಅವರು ಮೋವಾಬ್ ಸ್ತ್ರೀಯರೊಡನೆ ಸಹವಾಸ ಮಾಡುವವರಾದರು. ಇಂಗ್ಲಿಷ್ನಲ್ಲಿ ಅದನ್ನು ಇನ್ನೂ ಸಹ ಒಂದು ರೀತಿಯಲ್ಲಿ ಗ್ರ್ಯಾಂಡ್ ಆಗಿ ಚಿತ್ರೀಕರಿಸುವಂತಹ ಸಂಗತಿ ನೋಡುವಂತರಾಗಿದ್ದೇವೆ. ಅಂಡ್ ಇಸ್ರಾಯೇಲ್ ಅಬೌಡ್ ಇನ್ ಶಿಟಿಮ್ ಅಂಡ್ ದ ಪೀಪಲ್ ಬಿಗ್ಯಾನ್ ಟು ಕಮಿಟ್ ವರ್ಡಮ್ ವಿತ್ ದ ಡಾಟರ್ಸ್ ಆಫ್ ಮೋವಾಬ್. ಅಲ್ಲಿ ವರ್ಡಮ್ ಎಂಬಂತ ಒಂದು ಪದಪ್ರಯೋಗ ಉಪಯೋಗಿಸಲ್ಪಟ್ಟಾಗಿ ನೋಡುವಂತರಾಗಿದ್ದೇವೆ. ಆದರೆ ದ ಮೋವಾಬಿಟಿಶ್ ವಿಮೆನ್ ಆರ್ ವೆರಿ ಬ್ಯೂಟಿಫುಲ್. ಮೋವಾಬ್ ಸ್ತ್ರೀಯರು ಬಹಳ ಸೌಂದರ್ಯವಂತ ಸ್ತ್ರೀಯರು. ಇಸ್ರಾಯೇಲರು ಅವರು ನೋಡುತ್ತಿದ್ದಾಗೆ ಮೋಹಕ್ಕೆ ಒಳಗಾದರು. 2ನೇ ವಚನ ನಾವು ಓದುವಂತರಾಗಿದ್ದೇವೆ. ಅದೇ 25ನೇ ಅಧ್ಯಾಯ ಅರಣ್ಯಕಾಂಡಗಳ ಪುಸ್ತಕ 2ನೇ ಅಧ್ಯಾಯ. ಸ್ತ್ರೀಯರು ತಮ್ಮ ದೇವತೆಗಳಿಗೆ ಮಾಡಿದ ಔತಣದ ಯಜ್ಞಗಳಿಗೆ ಇಸ್ರಾಯೇಲರನ್ನು ಕರೆಸಲು ಅವರ ಭೋಜನವನ್ನು ಮಾಡಿ ಅವರ ದೇವತೆಗಳಿಗೆ ನಮಸ್ಕರಿಸುವವರಾದರು. 25ನೇ ಅಧ್ಯಾಯ 9ನೇ ವಚನ. ಆ ವ್ಯಾಧಿಯಿಂದ ದೇವರಲ್ಲಿ ವ್ಯಾಧಿಯನ್ನು ಬರಮಾಡಿ 24,000 ಮಂದಿ ಸತ್ತರು. ಅಟ್ ಬಾಲ್ಪಿಯೋರ್. ಬೇರೆ ಒಂದು ಡಾಕ್ಯುಮೆಂಟ್ ಅನ್ನು ನಾನು ಇದ್ರ ಬಗ್ಗೆ ಓದ್ತಾ ಇದ್ದೆ. ಒಂದು ಸಾರಿ ಒಬ್ಬ ಅನ್ಯ ಜನಾಂಗದ ಸ್ತ್ರೀ, ವಿಗ್ರಹಾರಾಧನೆ ಮಾಡುವಂತಹ ಓರ್ವ ಸ್ತ್ರೀ, ಆಕೆ ಮರಣಕರವಾದಂತಹ ರೋಗಕ್ಕೆ ಆಕೆ ಬಿದ್ದಳು. ವೆರಿ ಮಿಲಿಯನರ್ ಶಿ ವಾಸ್, ವೆರಿ ರಿಚ್ ವುಮನ್, ಬಹಳ ಐಶ್ವರ್ಯವಂತ ಸ್ತ್ರೀ. ಆಕೆ ಒಂದು ಹರಕೆಯನ್ನು ಆಕೆ ಕಟ್ಟಿಕೊಂಡು ಏನೆಂಬುದಾಗಿ ಹೇಳಿದರೆ, ನನಗೆ ಈ ಒಂದು ಮರಣಕರವಾದಂಥ ಕಾಯಿಲೆಯಿಂದ ನನಗೆ ವಾಸಿಯಾದರೆ ನಾನು ಲೋಕದಲ್ಲಿರುವಂಥ ಎಲ್ಲ ದೇವಸ್ಥಾನಗಳಿಗೂ ಹೋಗಿ ನಾನು ಪೂಜೆಯನ್ನು ಸಲ್ಲಿಸ್ತೇನೆ ಎಂಬುದಾಗಿ ಒಂದು ಹರಕೆಯನ್ನು ಆಕೆ ಹೊತ್ತುಕೊಂಡಳು. ಬಹಳ ಐಶ್ವರ್ಯವಂತ ಸ್ತ್ರೀ ಆಕೆ. ಕಾಲಕ್ರಮೇಣ ಸ್ವಲ್ಪ ದಿನದಲ್ಲಿ ಆಕೆ ತನ್ನ ಆಗಿದ್ದಂಥ ಒಂದು ಕಾಯಿಲೆ ಅದು ವಾಸಿಯಾಯಿತು. ಆಕೆ ತಾನು ಹರಕೆ ಕಟ್ಟಿಕೊಂಡ ಹಾಗೆ ಎಲ್ಲ ಕಡೆಗೂ ಆಕೆ ಹೋಗಿ ತಾನು ಕೊಟ್ಟಂಥ ಹರಕೆಯನ್ನು ಸಲ್ಲಿಸ್ತಾ ಆಕೆ ಬಂದ್ಲು. ಕಡೆಗೆ ಆಕೆ ಬಾಲ್ಪಿಯೋರಿನ ಈ ಒಂದು ಸ್ಥಳಕ್ಕೆ ಆಕೆ ಬಂದಳು ಎಂಬುದಾಗಿ ಆ ಡಾಕ್ಯುಮೆಂಟಲ್ಲಿ ನಾನು ಓದ್ತಾ ಬಂದೆ. ಆಕೆ ಬಂದು ಅಲ್ಲಿ ಇದ್ದಂಥ ಪೂಜೆ ಮಾಡುವಂಥವ್ರಿಗೆ ಆಕೆ ಕೇಳಿದ್ಲು, ಇಲ್ಲಿ ಯಾವ ರೀತಿಯ ಪೂಜೆ ಕಾರ್ಯಗಳು ನಡೀತದೆ, ಯಾವ ರೀತಿಯ ನೈವೇದ್ಯಗಳು ನಡೀತದೆ ಎಂಬುದಾಗಿ ಕೇಳಿದಾಗ ಅಲ್ಲಿನ ಅರ್ಚಕರು
ಆಕೆಗೆ ವಿವರಿಸಿದರು. ಆ ಒಂದು ಹೇಳಿದಂಥ ಸಂಗತಿಯನ್ನು ಇಲ್ಲಿ ಹೇಳುವಂಥ ಒಂದು ಸ್ಥಳ ಅದಲ್ಲ, ಆ ರೀತಿಯಾದಂಥ ಸಂಗತಿಯನ್ನು ಅವರು ವಿವರಿಸಿದರು. ಆಕೆ ಆಗ ಹೇಳಿದಂಥ ಮಾತು, ಪ್ರಾಯಶಃ ನಾನು ಕಾಯಿಲೆಯಲ್ಲೇ ಬಿದ್ದು ಸತ್ತರೂ ಪರವಾಗಿಲ್ಲ, ನಾನು ಈ ರೀತಿಯ ಆರಾಧನೆಯನ್ನು ಸಲ್ಲಿಸುವುದಿಲ್ಲ ಎಂಬುದಾಗಿ. ಅಂದರೆ ಬಾಲ್ ಪ್ಯೂರ್ನಲ್ಲಿ ನಡೆದಂಥ ಘೋರವಾದಂಥ ಸಂಗತಿ ಅದಾಗಿತ್ತು. ಇಲ್ಲಿ ಸ್ಥಳದಲ್ಲಿ ಹೇಳಲಿಕ್ಕಾಗದೇ ಇರುವಂಥ ಅತ್ಯಂತ ಅಸಹ್ಯವಾಗಿ ಇಸ್ರಾಯೇಲರು ಅಲ್ಲಿ ಬಾಲ್ ಪ್ಯೂರ್ನಲ್ಲಿ ನಡೆದುಕೊಂಡಂಥ ಒಂದು ಸನ್ನಿವೇಶ ಅದಾಗಿತ್ತು. ಬೇರೆ ಇಮ್ಯಾಜಿನ್ ಮಾಡಿಕೊಳ್ಳ್ರಿ, 24,000 ಜನರು ಅಲ್ಲಿ ಹತರಾದರು ಎಂಬುದಾಗಿ, 23,000 ಜನರು ಅಲ್ಲಿ ಹತರಾದರು ಎಂಬುದಾಗಿ ನೋಡುವಂಥದ್ದಾಗಿದೆ. ಬಾಲ್ ಪ್ಯೂರ್ ಕೊರಿಂಥ ಸಭೆಗೆ ಆತನು ಹೇಳುವಂಥ ಮಾತು, ಇಸ್ರಾಯೇಲರಲ್ಲಿ ನೋಡಿ ಬಾಲ್ ಪ್ಯೂರ್ನಲ್ಲಿ ನಡೆದಂಥ ಒಂದು ಘಟನೆ, ನೀವು ಆ ರೀತಿಯಾಗಿ ಆಗಬೇಡ್ರಿ. ಮಾತ್ರವಲ್ಲ ಪ್ರಿಯರೇ, ಕಮ್ ಟು ನೆಕ್ಸ್ಟ್ ವರ್ಸ್. ಸ್ಲೈಡ್ ಬರ್ತಾ ಇಲ್ಲ ಇಲ್ಲಿ. 9ನೇ ವಚನಕ್ಕೆ 10ನೇ 1 ಕೊರಿಂಥದವರಿಗೆ ಪತ್ರಿಕೆ 10ನೇ 9ನೇ ವಚನ. ಅವರಲ್ಲಿ ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರೂ ನಾವು ಪರೀಕ್ಷಿಸದೆ ಇರೋಣ. 10ನೇ 9ನೇ ವಚನದಲ್ಲಿ ಅವರು ಇಸ್ರಾಯೇಲರು ಏನ್ ಮಾಡಿದ್ರು ಎಂಬುದಾಗಿ ಹೇಳಿದ್ರೆ, ಕೆಲವರು ಕರ್ತನನ್ನು ಪರೀಕ್ಷಿಸಿ ಸರ್ಪಗಳಿಂದ ನಾಶವಾದರೂ ನಾವು ಪರೀಕ್ಷಿಸದೆ ಇರೋಣ. ಡು ಯು ರಿಮೆಂಬರ್ ವಾಟ್ ಹ್ಯಾಪೆಂಡ್? ತಾಮ್ರದ ಸರ್ಪದ ಘಟನೆ. ಅರಣ್ಯಕಾಂಡಗಳ ಪುಸ್ತಕ 21ನೇ ಅಧ್ಯಾಯಕ್ಕೆ ದಯಮಾಡಿ ತಿರುಗಿಸ್ರಿ. ಅರಣ್ಯಕಾಂಡಗಳ ಪುಸ್ತಕ 21ನೇ ಅಧ್ಯಾಯ 5ನೇ ವಚನ. ನಾವು ಅಲ್ಲಿ ಹೀಗೆ ಓದುವಂತರಾಗಿದ್ದೇವೆ. They tempted, neither let us tempt Christ as some of them tempted. ಅಲ್ಲಿ ಅವರು ಕೆಲವರು ದೇವರನ್ನು ಪರೀಕ್ಷಿಸಿದ ಹಾಗೆ ನೀವು ಪರೀಕ್ಷೆ ಮಾಡಬೇಡಿ ಎಂಬುದಾಗಿ ಅಲ್ಲಿ ಹೇಳಿದಂತಹ ಒಂದು ಮಾತು ನೋಡುವಂತರಾಗಿದ್ದೇವೆ. ಕಮ್ ಟು ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 21, 21ನೇ ಅಧ್ಯಾಯಕ್ಕೆ ದಯಮಾಡಿ ಬನ್ರಿ. 21ನೇ ಅಧ್ಯಾಯ 5ನೇ ವಚನ. ಆಗ ಅವರು ದೇವರಿಗೂ ಮೋಶೆಗೂ ವಿರುದ್ಧವಾಗಿ ಮಾತಾಡುತ್ತಾ, ನೀವು ನಮ್ಮನ್ನು ಈ ಮರಳು ಕಾಡಿನಲ್ಲಿ ಕೊಲ್ಲಬೇಕೆಂದು ಐಗುಪ್ತ ದೇಶದಿಂದ ಕರ್ಕೊಂಡು ಬಂದಿರೋ, ಇಲ್ಲಿ ಆಹಾರವೂ ಇಲ್ಲ, ನೀರು ಇಲ್ಲ, ಈ ನಿಸ್ಸಾರವಾದ ಆಹಾರವನ್ನು ತಿಂದು ತಿಂದು ನಮಗೆ ಬೇಸರವಾಯಿತು ಎಂಬುದಾಗಿ ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ದೇ ಸ್ಟಾರ್ಟೆಡ್ ಟು ಮರ್ಮರ್ ಅಗೇನ್ಸ್ಟ್ ಗಾಡ್ ಅಂಡ್ ಮೋಸಸ್. ಮಾತ್ರವಲ್ಲ, 6ನೇ ಅಧ್ಯಾಯಕ್ಕೆ ಬಂದರೆ ನಾವು ಅಲ್ಲಿ ನೋಡುವಂತರಾಗಿದ್ದೇವೆ. ಅಂಡ್ ಲಾರ್ಡ್ sent fiery serpent. ಆಗ ದೇವರು ಅಲ್ಲಿ ಉರಿ ಮಂಡಲಗಳನ್ನು ಅವರ ಮಧ್ಯದಲ್ಲಿ ತಂದನು ಎಂಬುದಾಗಿ ನಾವು ನೋಡುವಂತರಾಗಿದ್ದೇವೆ. 6ನೇ ವಚನ. ಅದಕ್ಕೆ ಯೆಹೋವನು ಉರಿ ಮಂಡಲಗಳನ್ನು ಜನರೊಳಗೆ ಬರಮಾಡಿದನು, ಅವು ಕಚ್ಚಿದ್ದರಿಂದ ಬಹು ಜನ ಸತ್ತು ಹೋದರು. Many died because of serpents. They murmured against God. ಮಾತ್ರವಲ್ಲ ಪ್ರಿಯರೇ, ಮುಂದಕ್ಕೆ ಬರುವಾಗ ನಾವು 10ನೇ ವಚನಕ್ಕೆ ಬಂದರೆ 1 Corinthians chapter 10 verse 10 ಮತ್ತೊಂದು ಘಟನೆ ನೋಡುವಂತರಾಗಿದ್ದೇವೆ. ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ನಾಶವಾದರೂ ನೀವು ಗುಣಗುಟ್ಟಬೇಡಿರಿ. Do not murmur against your true God. ನೀನು ನಿನ್ನ ದೇವರ ವಿರುದ್ಧವಾಗಿ ನೀನು ಗುಣಗುಟ್ಟುವುದನ್ನು ಬಿಟ್ಟು ಬಿಡ್ರಿ. Do you remember? ಎಲ್ಲೆಲ್ಲಿ ಅವರು ಗುಣಗುಟ್ಟಿದ್ರೆ ಎಂಬುದಾಗಿ ನೆನಪಿಗೆ ಬರ್ತದಾ? Please turn with me to book of Numbers chapter 13. ಪೂರ್ತಿ ನಾವು ಅಧ್ಯಾಯವನ್ನು ಓದುವುದು ಬೇಡ, ಬರೀ ಆ ಒಂದು ಅಧ್ಯಾಯದ ಒಂದು ಟೈಟ್ಲ್ ಅನ್ನು ಅಲ್ಲಿ ಗಮನಿಸ್ರಿ. ಬುಕ್ ಆಫ್ ನಂಬರ್ಸ್, ಅರಣ್ಯಕಾಂಡಗಳ ಪುಸ್ತಕ 13ನೇ ಅಧ್ಯಾಯ. ಬರೀ ಅದರ ಟೈಟ್ಲ್ ಅಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ. 13ನೇ ಅಧ್ಯಾಯ, ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 13, ಅದರ ಟೈಟಲ್ ನಾವು ಹೀಗೆ ಓದ್ತೇವೆ. ಕಾನಾನ್ ದೇಶವನ್ನು ಸಂಚರಿಸಿ ನೋಡಿದವರ ಮಾತುಗಳನ್ನು ಕೇಳಿ ಇಸ್ರಾಯೇಲರು ಅಧೈರ್ಯಗಟ್ಟು ಗುಣಗುಟ್ಟಲಾಗಿ ಅವರು 40 ವರ್ಷ ಅರಣ್ಯವಾಸಿಗಳಾಗಿರಬೇಕೆಂದು ಯೆಹೋವನು ವಿಧಿಸಿದನು. ಚಾಪ್ಟರ್ 13 and 14, 13 ಮತ್ತು 14ನೇ ಅಧ್ಯಾಯದಲ್ಲಿ ನಾವು ಇಸ್ರಾಯೇಲೈಟ್ಸ್ ಆಫ್ಟರ್ ಕಮಿಂಗ್ ಫ್ರಮ್ ಈಜಿಪ್ಟ್, ಐಗುಪ್ತ ದೇಶದಿಂದ ಬಂದ ಮೇಲೆ ಪ್ರಿಯರೇ, ಆಫ್ಟರ್ ಸ್ವಲ್ಪ ಸಮಯದ ನಂತರ ದೇ ಆರ್ ಎಟ್ ದ ಬಾರ್ಡರ್ ಆಫ್ ಕಾದೇಶ್ ಬರ್ನಿಯಾ ಎಂಬ ಸ್ಥಳದಲ್ಲಿ ಅವರು ನಿಂತಿದ್ದರು. ದೇ ಕ್ಯಾನ್ ಸಿ ದ ಲ್ಯಾಂಡ್ ಫ್ಲೋಯಿಂಗ್ ವಿತ್ ಮಿಲ್ಕ್ ಅಂಡ್ ಹನಿ. ಕಾನಾನ್ ದೇಶ ಕಣ್ಣಾರೆ ಅವರ ಮುಂದೆ ಇತ್ತು. ಆಗ ಕೆಲವು ಸ್ಪೈಗಳನ್ನು ಕಳಿಸಿ ಆ ದೇಶ ಯಾವ ರೀತಿಯಲ್ಲಿ ಇದೆ ನೋಡಿಕೊಂಡು ಬರುವುದಕ್ಕೆ ಅವರು ಕಳಿಸಿದ್ರು. ಅಲ್ಲಿ ಬಂದ ರಿಪೋರ್ಟ್ ಏನಾಗಿತ್ತು ಎಂಬುದಾಗಿ ಹೇಳಿದರೆ, ಅಯ್ಯೋ ಅಲ್ಲಿರುವಂಥವರು ಮಹಾಶರೀರಗಳು, ಅವರ ಮೇಲೆ ನಾವು ಜಯವನ್ನು ಸಾಧಿಸಲಿಕ್ಕೆ ಆಗುವುದಿಲ್ಲ ಎಂಬಂತ ಸಂದೇಶವನ್ನು ಅವರು ರವಾನೆ ಮಾಡಿದ್ರು. ಪ್ರೇರೆ, ಆ ಒಂದು ಸಂದೇಶ ರವಾನೆ ಮಾಡೋದ್ರಿಂದ ಇಡೀ ಇಸ್ರಾಯೇಲ್ಯರು ಅಲ್ಲಿ ಗುಣಗುಟ್ಟಿದಂತಹ ಒಂದು ಸಂದರ್ಭ ಅದಾಗಿತ್ತು. ಪ್ರೇರೆ, ಆ ಒಂದು ಸಂದರ್ಭ ಎಲ್ಲಿಗೆ ತೆಗೆದುಕೊಂಡು ಹೋಯ್ತು ಎಂಬುದಾಗಿ ಹೇಳಿದರೆ, ದೇವರು ಯೆಹೋಶುವ ಕಾಲೇಬನ್ನು ಹೊರತುಪಡಿಸಿ ಯಾರು ಸಹ ಇಡೀ ಇಸ್ರಾಯೇಲ್ ಸಮೂಹದಲ್ಲಿ ಒಬ್ಬರು ಸಹ ಕಾನಾನ್ ದೇಶವನ್ನು ಪ್ರವೇಶ ಮಾಡುವುದಿಲ್ಲ ಎಂಬುದಾಗಿ ಅಲ್ಲಿ ಪ್ರಮಾಣ ಮಾಡಿದಂತಹ ಸಂಗತಿ ನೋಡುವಂತರಾಗಿದೆ. ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 14 verse 29, 14ನೇ ಅಧ್ಯಾಯ 29ನೇ ವಚನಕ್ಕೆ ಬಂದರೆ ಅಲ್ಲಿ ನಾವು ಹೋಗಿ ಓದುವಂತರಾಗಿದ್ದೇವೆ. ನಿಮ್ಮ ಶವಗಳು ಅರಣ್ಯದಲ್ಲಿಯೇ ಬೀಳುವವು, ನೀವು ನನಗೆ ವಿರುದ್ಧವಾಗಿ ಗುಣಗುಟ್ಟಿದ್ರಿಂದ ನಿಮ್ಮಲ್ಲಿ ಲೆಕ್ಕಿಸಲ್ಪಟ್ಟವರೆಲ್ಲರೂ, ಅಂದರೆ 20 ವರ್ಷ ಮೊದಲುಗೊಂಡು ಹೆಚ್ಚಾದ ವಯಸ್ಸುಳ್ಳವರೆಲ್ಲರೂ ಅರಣ್ಯದಲ್ಲೇ ಸಾಯುವರು. ಓ ಪ್ರಿಯರೇ, ನಾಟ್ ಇವನ್ ಒನ್ ಪರ್ಸನ್, ಕಾಲೇಬ್ ಯೆಹೋಶುವನ ಹೊರತುಪಡಿಸಿ ಯಾರು ಸಹ ಅಲ್ಲಿ ಪ್ರವೇಶ ಮಾಡಿದ್ದಾಗಿ ನಾವು ಓದುವುದಿಲ್ಲ. ಆಲ್ ದಟ್ ಕಾರ್ಕಾಸಸ್ ಫೆಲ್ ಇನ್ ದ ವಿಲ್ಡರ್ನೆಸ್. 20 ವರ್ಷ ಮೇಲ್ಪಟ್ಟ ಎಲ್ಲರೂ ಸಹ ಅರಣ್ಯದಲ್ಲಿ ಅವರು ಪ್ರಾಣವನ್ನು ಬಿಟ್ಟರು.
ಮಾತ್ರವಲ್ಲ ಪ್ರಿಯರೇ, when come to chapter 16 16ನೇ ಅಧ್ಯಾಯಕ್ಕೆ ಬಂದ್ರೆ we will see another incidents. ಒಂದೇ ವಚನ ಮಾತ್ರ ನಾವು ಓದೋಣ, ಯಾಕಂದ್ರೆ ಸಮಯವಿಲ್ಲ. 16ನೇ ಅಧ್ಯಾಯ 49ನೇ ವಚನದಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ. ಅಲ್ಲಿ ದೇವ ವಿರುದ್ಧವಾಗಿ ಗುಣಗೊಟ್ಟಿ ಕೋರಹ ಮತ್ತು ಅವರ ಗುಂಪಿನವರು ಆ ವಿಪತ್ತಿನಿಂದ ಸತ್ತವರು 14,700 ಮಂದಿ. ಓ ಪ್ರಿಯರೇ, how many people died. It was reminding them of their sins. ಬೇರೆ ಮುಂಜಾನೆ ನಾವು ಕರ್ತನ ನೆನಪು ಮಾಡಿಕೊಳ್ಳಲು ನಾವು ಬಂದಿರುವಾಗ, ಕರ್ತನು ಇಸ್ರಾಯೇಲರ ಜೀವಿತದಲ್ಲಿ ಮಾಡಿದ ಈ ಒಂದು ಕಾರ್ಯಗಳನ್ನು ನಾವು ನೆನಪು ಮಾಡಿಕೊಳ್ಳುತ್ತಿರುವಾಗ, 1 Corinthians chapter 10 verse 11 it tells, ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವಾದ ನಮಗೆ ಬುದ್ಧಿವಾದಗಳಾಗಿ ಬರೆದಿವೆ. ಇಟ್ ಹ್ಯಾಸ್ ರಿಟನ್ ಫಾರ್ ಅವರ್ ಅಡ್ಮಾನಿಷನ್, ನಮಗೆ ಎಚ್ಚರಿಕೆಯ ಮಾತುಗಳಾಗಿ ಬರೆಯಲ್ಪಟ್ಟಿದೆ. ಇಸ್ರಾಯೇಲರನ್ನು ನೋಡ್ರಿ, ಅವ ರೀತಿಯಾಗಿ ನೀವು ಆಗಬೇಡ್ರಿ. ಇಸ್ರಾಯೇಲರು ಮಾಡಿದ ಹಾಗೆ ನೀವು ಮಾಡಬೇಡ್ರಿ. ಲೆಟ್ ದೇರ್ ಬಿ ಎ ರೈಟ್ ಆಟಿಟ್ಯೂಡ್ ಟುವರ್ಡ್ಸ್ ಗಾಡ್. ದೇವರ ಕಡೆಗೆ ಸರಿಯಾದಂಥ ಮನೋಭಾವವನ್ನು ಇಟ್ಟುಕೊಂಡವರಾಗ್ರಿ. ಪ್ರೇರೆ, ವಿ ಹ್ಯಾವ್ ಸೀನ್ ಫಸ್ಟ್ ಲುಕ್, ಹಿಂತಿರುಗಿ ನೋಡಿದಾಗ ದೇವರ ಒದಗಿಸುವಿಕೆ, ಅವರೆಲ್ಲರ ಪಾಪಗಳು ಅದು ತೋರಿಸ್ತಾ ಇತ್ತು. ಮಾತ್ರವಲ್ಲ ಪ್ರೇರೆ, ವೆನ್ ದೇ ಲುಕ್ ಬಿಸೈಡ್, ಅವ್ರ ಪಕ್ಕಕ್ಕೆ ತಿರುಗಿ ನೋಡಿದ್ರೆ ಪ್ರೇರೆ, ದೇರ್ ವಾಸ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅಲ್ಲಿ ಪಕ್ಕದಲ್ಲಿ ತಿರುಗಿದ್ರೆ ಅಲ್ಲಿ ಮಂಜೂಷವು ಅಲ್ಲಿತ್ತು. ಯೆಹೋವನ ಮಂಜೂಷ ಎಂಬುದಾಗಿ ಹೇಳಿದ್ರೆ ಅದು ಯಾವಾಗಲೂ ಸಹ ದೇವರ ಪ್ರಸನ್ನತೆಯನ್ನು ತೋರಿಸುವಂತ ಒಂದು ಮಂಜೂಷ ಅದಾಗಿತ್ತು. ಪ್ರೇರೆ, ದೇವರು ಮಂಜೂಷದ ಮುಖಾಂತರವಾಗಿ ತನ್ನ ಪ್ರಸನ್ನತೆಯನ್ನು ಇಸ್ರಾಯೇಲರ ಮಧ್ಯೆ ತೋರಿಸಿದಂತಹ ಒಂದು ಸಂಗತಿಯನ್ನು ಇಸ್ರಾಯೇಲರ ನೆನಪಿಗೆ ಅದು ಬರುತ್ತಾ ಇತ್ತು. ಮಾತ್ರವಲ್ಲ ಪ್ರೇರೆ, ಇಸ್ರಾಯೇಲರನ್ನು ಅರಣ್ಯದಲ್ಲಿ ನಡೆಸಿದಂತಹದ್ದು ಯಾವುದು? ಅಗ್ನಿಯ ಸ್ತಂಭವು ಮತ್ತು ಮೇಘ ಸ್ತಂಭವು ಅದ್ಭುತವಾಗಿ ಇಸ್ರಾಯೇಲರನ್ನು ನಡೆಸಿದಂತಹ ರೀತಿಯನ್ನು ನೋಡುವಂತರಾಗಿದ್ದೇವೆ. ವಾಟ್ ಅ covenant cloud, what a continuous cloud that was. ಯಾವಾಗಲೂ ಇಸ್ರಾಯೇಲರ ಜೊತೆಯಲ್ಲಿ ಯಾವಾಗಲಿತ್ತು. ಅವರೆಷ್ಟೇ ಪಾಪ ಮಾಡಲಿ, ಎಷ್ಟೇ ಅವರು ದೇವರ ವಿರುದ್ಧವಾಗಿ ಗುಣಗುಟ್ಟಲಿ ಪ್ರೇರೆ, that pillar of cloud did not depart. Every day it was showing the path for Israelites. ಅವರು ಎಷ್ಟೇ ಪಾಪ ಮಾಡಲಿ, ಎಷ್ಟೇ ದೇವರಿಗೆ ತಿರುಗಿ ಬೀಳಲಿ, ಎಷ್ಟೇ ಗುಣಗುಟ್ಟಲಿ ಪ್ರೇರೆ, God was with them. Is it not a wonderful truth ಪ್ರೇರೆ? ಇದು ನೋಡುವಾಗ ಪ್ರೇರೆ, ಯಾವ ರೀತಿಯಲ್ಲಿ ದೇವರು ಅವರಿಗೆ ನಿದರ್ಶನವನ್ನು ಕೊಟ್ಟನು ಎಂಬುದಾಗಿ ಹೇಳಿದರೆ, ದೇವರ ಪ್ರಸನ್ನತೆಯನ್ನು ಸೂಚಿಸುವಂತಹ ಒಂದು ಮಂಜೂಷವು ಮೊದಲು ಯೋರ್ದನ್ ನದಿಯನ್ನು ಪ್ರವೇಶಿಸಬೇಕಾಗಿತ್ತು. ಅವರಿಗೆ ಕೊಟ್ಟಂತಹ ನಿದರ್ಶನ, ಮಂಜೂಷವನ್ನು ಹೊತ್ತುಕೊಂಡು ಯಾಜಕರು ಯೋರ್ದನ್ನನ್ನು ದಾಟಿ ಹೋಗಿ ಆಚೆ ದಡವನ್ನು ಸೇರಿದ ಮೇಲೆ ಇಸ್ರಾಯೇಲರು ಹೋಗಿ ಎಂಬುದಾಗಿ ದೇವರು ನಿದರ್ಶನ ಕೊಡಲಿಲ್ಲ. ಸ್ಪಷ್ಟವಾಗಿ ಆ ಒಂದು ಪುಸ್ತಕ ನಾವು 3ನೇ ಅಧ್ಯಾಯ ಯೆಹೋಶುವನ ಪುಸ್ತಕ ನೋಡುವಂತರಾಗಿದ್ದೇವೆ. ಏನೆಂಬುದಾಗಿ ಹೇಳಿದರೆ, ದೇವರ ಪ್ರಸನ್ನತೆಯನ್ನು ಸೂಚಿಸುವ ಮಂಜೂಷವನ್ನು ಮೊದಲು ಯೋರ್ದನ್ ನದಿಯನ್ನು ಪ್ರವೇಶಿಸಬೇಕು. ಮೊದಲು ಯೋರ್ದನನ್ನು ಮಂಜೂಷವನ್ನು ಹೊತ್ತುಕೊಂಡಂತ ಯಾಜಕರಲ್ಲಿ ಪ್ರವೇಶ ಮಾಡಬೇಕು ಮತ್ತು ಯೋರ್ದನನ್ನು ದಾಟಿ ಆಚೆ ದಡವನ್ನು ಸೇರುವಂಥದ್ದಲ್ಲ, ಆದರೆ ಮಧ್ಯದಲ್ಲಿ ಹೋಗಿ ಅಲ್ಲಿ ಅವರು ವಾಸಿಸಬೇಕು, ಅಲ್ಲಿ ಇರಬೇಕಾಗಿತ್ತು. ಅಲ್ಲಿ ಮಧ್ಯದಲ್ಲಿ ಆ ಯಾಜಕರು ಮಂಜೂಷ ಹೊತ್ತುಕೊಂಡು ಅಲ್ಲಿ ಇರಬೇಕಾಗಿತ್ತು. ಅದಾದ ನಂತರ ಇಸ್ರಾಯೇಲರು ಅಲ್ಲಿ ಪ್ರಯಾಣ ಮಾಡಿ ಯೋರ್ದನನ್ನು ಅವರು ದಾಟಿ ಹೋಗುತ್ತಾ ಇದ್ದರು. ಬೇರೆ ಇದು ಏನು ತೋರಿಸ್ತದೆ ಎಂಬುದಾಗಿ ಹೇಳಿದರೆ, ದೇರ್ ಇಸ್ ವಂಡರ್ಫುಲ್ ಟ್ರೂತ್, ಅಮೂಲ್ಯವಾದಂತಹ ಸತ್ಯವನ್ನು ಅದು ತೋರಿಸುವಂತಾಗಿದೆ. ದೇವರು ಇಸ್ರಾಯೇಲರಿಗೆ ಮುಂದಾಗಿ ಆತನು he went before them as a captain of salvation. He was going before them. ಮುಂಚಿತವಾಗಿ ಆತನು ಅವರಿಗೆ ಮಾರ್ಗವನ್ನು ಸಿದ್ಧಪಡಿಸಿ ಆತನು ಮುಂದೆ ಹೋಗುತ್ತಾ ಇದ್ದನು. ಮಾತ್ರವಲ್ಲ, he was going with them like because he is Emmanuel, God with us. ಆತನು ಅವರ ಜೊತೆಯಲ್ಲಿ ಮುಂದಾಗಿ ಹೋಗುವುದು ಮಾತ್ರವಲ್ಲ, ಇಸ್ರಾಯೇಲರ ಜೊತೆಯಲ್ಲಿ ಆತನು ಹೋಗುತ್ತಾ ಇದ್ದನು. ಮಾತ್ರವಲ್ಲ, ಇಸ್ರಾಯೇಲರು ದಾಟಿದ ಮೇಲೆ ಅವರ ಹಿಂದೆ like a rock and shield he was protecting them. ಪ್ರೇರೆ, ಎಂಥ ಒಂದು ಅದ್ಭುತವಾದಂಥ ದೇವರಲ್ವಾ! ಇಸ್ರಾಯೇಲರನ್ನು ಆತನು ಮರೆಕಳಿಸದೆ ತಾನು ಮುಂದಾಗಿ ಹೋಗಿ ಅವರಿಗೆ ಮಾರ್ಗವನ್ನು ಸಿದ್ಧಪಡಿಸಿ ಅವರ ಜೊತೆಯಲ್ಲಿ ತಾನು ಸಹ ಅಲ್ಲಿ ಜೊತೆಯಾಗಿ ಅವರು ದಾಟಿದ ಮೇಲೆ ಅವರ ಹಿಂದೆ ಪ್ರೊಟೆಕ್ಷನ್ ಆಗಿ ಆತನು ಸುರಕ್ಷಿತವಾಗಿ ಕಾನಾನ್ ದೇಶವನ್ನು ತಲುಪುವ ಹಾಗೆ ಆತನು ಅದ್ಭುತವಾಗಿ ಮಾಡಿದಂತಹ ಅಲ್ವಾ. ಮಾತ್ರವಲ್ಲ ಪ್ರೇರೆ, ಅದೇ ಒಂದು ಅಧ್ಯಾಯ 3ನೇ ಅಧ್ಯಾಯದಲ್ಲಿ ಮತ್ತೊಂದು ಅಮೂಲ್ಯವಾದ ಸಂಗತಿಯನ್ನು ನೋಡುವಂತರಾಗಿದ್ದೇವೆ. ದೇ ಹ್ಯಾಡ್ ಟು ಕೀಪ್ ಅ ಡಿಸ್ಟೆನ್ಸ್ ಫ್ರಮ್ ದ ಆರ್ಕ್ ಆಫ್ ದ ಕವನೆಂಟ್. ಮಂಜೂಷದಿಂದ ಬಹಳ ದೂರದವರೆಗೆ, ಎಷ್ಟು ದೂರ ಎಂಬುದಾಗಿ ಹೇಳಿದರೆ ಸುಮಾರು 2,000 ಮೊಳಗಳಷ್ಟು ದೂರದಲ್ಲಿ ಅಲ್ಲಿ ನೀವು ಇರಬೇಕೆಂಬುದಾಗಿ, ಆ ಮಂಜೂಷದ ಹತ್ತಿರಕ್ಕೆ ಬರಬಾರ್ದೆಂಬಂತಾಗಿ ಕೊಟ್ಟಂತಹ ನಿದರ್ಶನವನ್ನು ನಾವು ನೋಡುವಂತರಾಗಿದ್ದೇವೆ. ಅದು ಏನು ಸತ್ಯವನ್ನು ತೋರಿಸ್ತದೆ ಎಂಬುದಾಗಿ ಹೇಳಿದರೆ ಬೇರೆ, so that everybody can see that ark of the covenant. ಸುಮಾರು ಅರ್ಧ ಮೈಲಿ ದೂರದಷ್ಟು ಮಂಜೂಷವು ಇಸ್ರಾಯೇಲರಿಂದ ಅದು ಇತ್ತು. ಇಸ್ರಾಯೇಲರು, ಯಾಕೆಂದ್ರೆ ಇಸ್ರಾಯೇಲರ ಪ್ರತಿಯೊಬ್ಬ ವ್ಯಕ್ತಿಯು ಸಹ ಮಂಜೂಷವು ಆತನ ಕಣ್ಣಿಗೆ ಬೀಳುವ ಹಾಗೆ ದೇವರು ಮಂಜೂಷವನ್ನು ಅವರಿಗಿಂತ ದೂರದಲ್ಲಿ ಅದು ಇರುವ ಹಾಗೆ ಆತನಲ್ಲಿ ಪ್ರಯಾಣ ಮಾಡುವ ಹಾಗೆ ಅಲ್ಲಿ ಮಾಡಿದ. ಏನು ತೋರಿಸ್ತದೆ ಎಂಬುದಾಗಿ ಹೇಳಿದರೆ, ಪ್ರತಿಯೊಬ್ಬ ಸಾಧಾರಣವಾದಂಥ ಇಸ್ರಾಯೇಲನು ಸಹ ಆ ಒಂದು ಮಂಜೂಷವನ್ನು ದೇವರವನ್ನು ದೃಷ್ಟಿಸಿ ನೋಡಬೇಕೆಂಬುದಾಗಿ, ನಾಯಕರ ಮುಖಾಂತರವಾಗಿ ಅಲ್ಲ. ಆ ಕ್ರಿಸ್ತನ್ ದೇವರ ಒಂದು ಮಂಜೂಷ ಹತ್ತಿರದಲ್ಲೇ ಇದ್ದಿದ್ದಾದರೆ ಸಮೀಪದಲ್ಲಿದ್ದಂಥ ನಾಯಕರು ಮಾತ್ರ ಅದನ್ನು
ಮುಖವನ್ನು ನೋಡ್ತಾ ಇದ್ರು. ಆದರೆ ದೂರದಲ್ಲಿದ್ದಂಥ ಇಸ್ರಾಯೇಲರಿಗೆ ಅದು ಕಾಣುತ್ತಾ ಇರಲಿಲ್ಲ. ಆದ್ರಿಂದ ದೇವರು ಆತನು ಸುಮಾರು ಅರ್ಧ ಮೈಲಿ ದೂರದಲ್ಲಿ ಮಂಜೂಷವು ಅಲ್ಲಿ ಇರುವ ಹಾಗೆ ಅಲ್ಲಿಯ ಮಾರ್ಗವನ್ನು ಮಾಡಿದ್ದ. ಇದರ ಮುಖಾಂತರ ಪ್ರತಿಯೊಬ್ಬ ಇಸ್ರಾಯೇಲನ್ನು ಸಹ ಅದನ್ನು ದೃಷ್ಟಿಸಿ ನೋಡಿ ಆತ ಕರ್ತನು ಅವ್ರ ಅನುಭವ ಪೂರ್ವಕವಾಗಿ ಸೇವೆಯಲ್ಲಿ ಎಂಬುದು ಅದು ಆತನ ಕ್ರಿಸ್ತನ್ ದೇವರ ಒಂದು ಧ್ಯೇಯ ಅದಾಗಿತ್ತು. ಓ ಪ್ರಿಯರೇ, ಈಸ್ ಅ ಫೇತ್ಫುಲ್ ಗಾಡ್, ನಂಬಿಗಸ್ತ ದೇವರು. ಯೆಶಾಯನ ಪ್ರವಾದನ ಗ್ರಂಥ 41ನೇ ಅಧ್ಯಾಯದಲ್ಲಿ ನಾವು ಹೀಗೆ ಓದುವಂತರಾಗಿದ್ದೇವೆ. ನೀನಂತೂ ಹೆದರಬೇಡ, ನಾನೇ ನಿನ್ನೊಂದಿಗಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು, ನಾನು ನಿನ್ನನ್ನು ಬಲಪಡಿಸುತ್ತೇನೆ, ಹೌದು ನಿನಗೆ ಸಹಾಯ ಕೊಡುತ್ತೇನೆ, ನನ್ನ ಧರ್ಮದ ಬಲಗೈಯನ್ನು ನಿನಗೆ ಆಧಾರ ಮಾಡುತ್ತೇನೆ ಎಂಬುದಾಗಿ. ಪ್ರೇರೆ, ಪ್ರಾಯಶಃ ನಮ್ಮೊಬ್ಬೊಬ್ಬರ ಜೀವಿತದಲ್ಲೂ ಸಹ ಒಂದಲ್ಲ ಒಂದು ರೀತಿಯ ದಾಟಲಿಕ್ಕಾಗದಂಥ ಯೋರ್ದನ್ ನಮ್ಮ ಮುಂದೆ ಇರಬಹುದು. ನಮ್ಮೊಬ್ಬೊಬ್ಬರ ಜೀವಿತದಲ್ಲೂ ಸಹ ದಾಟಲಿಕ್ಕಾಗದಂಥ ಯೋರ್ದನ್ ಇರಬಹುದು. ಅದು ಪ್ರಾಯಶಃ ಅನಾರೋಗ್ಯದ ಸ್ಥಿತಿ ಅದಾಗಿರ್ಬೋದು, ಹಣಕಾಸಿನ ಒಂದು ಮುಗ್ಗಟ್ಟದಾಗಿರ್ಬೋದು, ಇನ್ಯಾವುದು ಹೇಳಿಕೊಳ್ಳಲಿಕ್ಕಾಗದೇ ಇರುವಂಥ ಒಂದು ಯೋರ್ದನ್ ನಮ್ಮ ಮುದ್ದೆ ಅದು ಇರಬಹುದು ಪ್ರಿಯರೇ. ಆದರೆ ಆತನ ಹಸ್ತಕ್ಕೆ ನಾವು ನಮ್ಮನ್ನು ಒಪ್ಪಿಸಿಕೊಟ್ಟಾಗ, ಈಸ್ ಅ ಫೇತ್ಫುಲ್ ಗಾಡ್, ನಮ್ಮ ಮುಂದಾಗಿ ಆತನು ಹೋಗುವಂಥವನು, ನಮ್ಮ ಜೊತೆಯಲ್ಲಿ ಬರುವಂಥವನು, ಯೋರ್ದನ್ನನ್ನು ದಾಟಿ ಈ ಲೋಕದ ಯಾತ್ರೆಯನ್ನು ಪೂರೈಸಿ ಆತ ನಂಬಿಗಸ್ತರಿಗಾಗಿ ತಾನಿರುವಂಥ ಸ್ಥಳಕ್ಕೆ ನಮ್ಮನ್ನು ಮುನ್ನಡೆಸುವಂತಹ ಕರ್ತನು. ಮಾತ್ರವಲ್ಲ ಪ್ರಿಯರೇ, ಕಡೆಯದಾಗಿ ಅಲ್ಲಿ ಮುಂದೆ ಲುಕ್ ಬಿಫೋರ್, ಲುಕ್ ಬಿಹೈಂಡ್, ಲುಕ್ ಬಿಸೈಡ್, ಲುಕ್ ಬಿಫೋರ್. ಮುಂದೆ ಅವರು ನೋಡಿದರೆ ಪ್ರಿಯರೇ, ಅಲ್ಲಿ ಆತನು ಹೇಳಿದಂಥ ಆ ಒಂದು ವಾಗ್ದಾನವು ಅಲ್ಲಿ ನೆನಪಿಗೆ ತರುತ್ತಾ ಇತ್ತು. ಬೇರೆ ಅಲ್ಲಿ ಕೊಟ್ಟಂತ ನಿದರ್ಶನ ಏನಾಗಿತ್ತು ಎಂಬುದಾಗಿ ಹೇಳಿದರೆ, ಮೊದಲು ಇಸ್ರಾಯೇಲ್ಯರು ತಮ್ಮ ಆ ನಾಯಕರು, ಯಾಜಕರು ಆ ಮಂಜೂಷವನ್ನು ಹೊತ್ತುಕೊಂಡು ಯೋರ್ದನ್ ನದಿಯನ್ನು ಅವರು ಸ್ಪರ್ಶಿಸಬೇಕಾಗಿತ್ತು. ಮೊದಲು ಅವರು ಪ್ರಯಾಣ ಮಾಡಿ ಅವರು ಅಲ್ಲಿ ತಮ್ಮ ಹೆಜ್ಜೆಯನ್ನು ಇಟ್ಟಾಗ ಮಾತ್ರ ಅಲ್ಲಿ ದೇವರ ಅದ್ಭುತವನ್ನು ಅಲ್ಲಿ ಮಾಡುತ್ತಾ ಇದ್ದನು. ಎಲ್ಲಿಯ ತನಕ ಯಾಜಕರು ತಟಸ್ಥವಾಗಿರ್ತಾರೋ, ಎಲ್ಲಿಯ ತನಕ ಮಂಜೂಷವನ್ನು ಹೊತ್ತುಕೊಂಡು ಅಲ್ಲೇ ಇರ್ತಾರೋ ಪ್ರೇರೆ, ದೇವರು ಆ ಒಂದು ಯೋರ್ದನ್ ನದಿ ಹರಿಯುವುದನ್ನು, ಅಲ್ಲಿ ಆತನು ಅದ್ಭುತವನ್ನು ಮಾಡುವುದನ್ನು ಅಲ್ಲಿ ಅದು ಆಗುತ್ತಾ ಇರಲಿಲ್ಲ. ಕರ್ತನು ಎಲ್ಲಿಗೆ ತನಕ ಎಂಬುದಾಗಿ ಹೇಳಿದ್ರೆ, ಆ ಯಾಜಕರು ನಂಬಿಕೆಯಿಂದ ತಮ್ಮ ಕಾಲುಗಳನ್ನು ಯೋರ್ದನ್ನಲ್ಲಿ ಇಡಬೇಕಾಗಿ, ಇದು ಅಲ್ಲಿ ಮೊದಲನೆಯ ಹೆಜ್ಜೆ ಪ್ರೇರೆ. ಏನ್ ತೋರಿಸ್ತದೆ ಎಂಬುದಾಗಿ ಹೇಳಿದ್ರೆ, ಅನೇಕ ಬಾರಿ ನಾವು ಏನ್ ಮಾಡ್ತೇವೆ ಎಂಬುದಾಗಿ ಹೇಳಿದ್ರೆ, ಮೆನಿ ಪೀಪಲ್ ಹಿಟ್ ಎ ಡೆಡ್ ಎಂಡ್ ಇನ್ ದೇರ್ ಫೇತ್. ತಮ್ಮ ನಂಬಿಕೆಯ ಕೊನೆಯ ಅಂಚಿಗೆ ಬಂದು ನಿಂತು ಹೋಗಿ ಕೈ ಚೆಲ್ಲಿ ಕುಳಿತುಕೊಳ್ಳುವಂತಹ ಒಂದು ಸನ್ನಿವೇಶವನ್ನು ಅನೇಕರ ಜೀವಿತಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಏನ್ ತೋರಿಸ್ತದೆ ಎಂಬುದಾಗಿ ಹೇಳಿದ್ರೆ ಪ್ರೇರೆ, ನೋ ಮ್ಯಾಟರ್ ವಾಟ್ ದ ಸಿಚುವೇಶನ್ ಯು ಆರ್ ಗೋಯಿಂಗ್ ಥ್ರೂ, ದೇವರು ಯೋರ್ದನನ್ನು ಭಾಗ ಮಾಡುವುದಕ್ಕೆ ಮೊದಲು ನಂಬಿಕೆಯಿಂದ ಯಾಜಕರು ಯೋರ್ದನ್ನಲ್ಲಿ ತಮ್ಮ ಕಾಲುಗಳನ್ನು ಇಡಬೇಕಾಯಿತು. ಅವರು ಇಟ್ಟಾಗ ಮಾತ್ರ ದಡ ಮೀರಿ ಹರಿಯುತ್ತಿದ್ದಂಥ ಯೋರ್ದನ್ ಸುಮಾರು 20 ಮೈಲಿಗಳ ದೂರದಲ್ಲಿ ಗೋಡೆಯಾಗಿ ಅದು ನಿಂತುಕೊಂಡಂತಹ ಸಂದರ್ಭದಲ್ಲಿ ನಾವು ನೋಡುವಂತರಾಗಿದ್ದೇವೆ. ಮೊದಲನೇದಾಗಿ ನಂಬಿಕೆಯಲ್ಲಿ ಯೋರ್ದನ್ನಲ್ಲಿ ಅವರು ತಮ್ಮ ಕಾಲನ್ನು ಇಡಬೇಕಾಗಿತ್ತು. ಇಂದು ಅನೇಕ ವಿಶ್ವಾಸಿಗಳಂತ ನಮ್ಮ ಮಧ್ಯದಲ್ಲಿ ಏನೆಂಬುದಾಗಿ ಹೇಳಿದ್ರೆ, ನಂಬಿಕೆಯಲ್ಲಿ ಕೊನೆಯ ಅಂಚಿಗೆ ಬಂದು ಮುಂದೆ ಹೆಜ್ಜೆಯನ್ನು ಸಹ ಇಡದೆ ಆ ಕೈ ಚೆಲ್ಲಿ ಕುಳಿತುಕೊಂಡಂತಹ ಒಂದು ಸನ್ನಿವೇಶಗಳನ್ನು ನಮ್ಮ ಜೀವಿತಗಳಲ್ಲಿ ನಾವು ನೋಡುವಂತರಾಗಿದ್ದೇವೆ. ಏನ್ ತೋರಿಸ್ತದೆ ಎಂಬುದಾಗಿ ಹೇಳಿದ್ರೆ, ನಂಬಿಕೆಯಿಂದ ಮೊದಲ ಹೆಜ್ಜೆಯನ್ನು ನಾವು ಇಡುವಾಗ ಕರ್ತನು ಮುಂದಿನ ಕಾರ್ಯವನ್ನು ಅಲ್ಲಿ ಮಾಡುವಂತನಾಗಿದ್ದಾನೆ. ಪ್ರಿಯರೇ, ಈ ಒಂದು ಸಂಗತಿ ಅಲ್ಲಿ ನಡೆದಿದ್ದಂಥ ಆ ಇಸ್ರಾಯೇಲ್ಯರ ಸಮೂಹ, ಇಟ್ ವಾಸ್ ಅ ನ್ಯೂ ಕ್ರೌಡ್. ಐಗುಪ್ತ ದೇಶವನ್ನು ಬಿಟ್ಟು ಬಂದಂತ ಆ ಎಲ್ಲ ಜನ ಸಮೂಹ ಅಲ್ಲಿ ಸತ್ತು ಹೋದಂತ ಅರಣ್ಯದಲ್ಲಿ ಗತಿಸಿ ಹೋಗಿದ್ದರು. ಅಲ್ಲಿದ್ದ ಈಗ ಇರುವಂತಹ ಒಂದು ಜನರು ಪ್ರಾಯಶಃ ಅಲ್ಲಿ ಕೆಲವರು ಕೆಂಪು ಸಮುದ್ರವನ್ನು ಕಣ್ಣಾರೆ ನೋಡಿದಂತಹ ಒಂದು ಸನ್ನಿವೇಶ ಅದಾಗಿತ್ತು. ಈಗ ಯೋರ್ದನಿನ ಸಮೀಪದಲ್ಲಿ ಪ್ರಿಯರೇ, ಅಲ್ಲಿ ದೇವರು ಮತ್ತೆ ಅವರ ಕಣ್ಣಾರೆ ಹೊಸದಾದಂತಹ ಜನಾಂಗಕ್ಕೆ ಮತ್ತೆ ದೊಡ್ಡದಾದಂತಹ ಅದ್ಭುತವನ್ನು ಕಣ್ಣಾರೆ ಯೋರ್ದನ್ ತಡೆ ಮೀರಿ ಹರಿಯುವಂತ ಯೋರ್ದನ್ 20 ಮೈಲಿಗಳ ದೂರದಲ್ಲೇ ತಟಸ್ಥವಾಗಿ ನಿಂತುಕೊಂಡಂತಹ ಒಂದು ಸನ್ನಿವೇಶವನ್ನು ಅವರು ಕಣ್ಣಾರೆ ಕಂಡಂತಹ ಒಂದು ಸನ್ನಿವೇಶ ಅದಾಗಿತ್ತು. ಯೋರ್ದನ್ ಬಹಳ ದೂರದಲ್ಲಿ ಗೋಡೆಯ ಪಾದೆಯಲ್ಲಿ ನಿಂತಿದೆ. ಇಡೀ ಇಸ್ರಾಯೇಲ್ ಸಮೂಹ ಅದು ಒಣ ನೆಲದ ಪಾದೆಯಲ್ಲಿ ಯೋರ್ದನನ್ನು ದಾಟಿ ಆಚೆ ದಡಕ್ಕೆ ಹೋದಂತಹ ಸನ್ನಿವೇಶವನ್ನು ಅನುಭವಪೂರ್ವಕವಾಗಿ ಇಸ್ರಾಯೇಲರು ಅಲ್ಲಿ ಸವಿದಿದ್ದರು. ಓ ಪ್ರಿಯರೇ, ಈ ಮುಂಜಾನೆ ಒಂದು ಕ್ಷಣ ಅವಲೋಕನ ಮಾಡಿಕೊಳ್ಳೋಣ. ಅವರು ಆ ರೀತಿಯಾಗಿ ಯೋರ್ದನನ್ನು ದಾಟುವುದಕ್ಕೆ ಯೆಹೋಶುವನು ಒಂದು ಅಪ್ಪಣೆಯನ್ನು ಕೊಟ್ಟನು. 3ನೇ ಅಧ್ಯಾಯ 5ನೇ ವಚನ ದಯಮಾಡಿ ಅಲ್ಲಿ ಓದ್ರಿ. ಅಲ್ಲಿ ಆತನಿಗೆ ದಯಮಾಡಿ 3ನೇ ಅಧ್ಯಾಯ 5ನೇ ವಚನ ಹೀಗೆ ಓದುವಂತರಾಗಿದ್ದೇವೆ. ಯೆಹೋಶುವನು ಜನರಿಗೆ, ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳಿರಿ, ಯೆಹೋವನು ನಾಳೆ ನಿಮ್ಮ ಮಧ್ಯದಲ್ಲಿ ಅದ್ಭುತಗಳನ್ನು ನಡೆಸುವನು ಎಂದು ಹೇಳಿದನು. ಸ್ಯಾಂಕ್ಟಿಫೈ ಯುವರ್ ಸೆಲ್ಫ್, ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳ್ರಿ. ಯು ಆರ್ ಎಂಟರಿಂಗ್ ಎ ಪ್ರಾಮಿಸ್ಡ್ ಲ್ಯಾಂಡ್. ಇಲ್ಲಿಯ ತನಕ 40 ವರ್ಷಗಳ ಅರಣ್ಯದಲ್ಲಿ ಇದ್ರಿ. ನಾವು ಸ್ಯಾಂಕ್ಟಿಫೈ ಯುವರ್ ಸೆಲ್ಫ್. ಸ್ಯಾಂಕ್ಟಿಫೈ ಎಂಬುದಾಗಿ ಹೇಳಿದ್ರೆ ಮೀನ್ಸ್ ಟು ಸೆಟ್ ಅಪಾರ್ಟ್ ಯೂನಿಕ್ಲಿ and to dedicate it to complete it to God. ಕರ್ತನಿಗೆ ನಿಮ್ಮನ್ನು ಮೀಸಲಾಗಿ ಇಟ್ಟುಕೊಳ್ಳ್ರಿ, ನಿಮ್ಮನ್ನು ನೀವು ಪ್ರತ್ಯೇಕ ಮಾಡಿಕೊಳ್ಳ್ರಿ. ನೀವು ಆರ್ ಎಂಟ್ರಿಂಗ್ ಎ ಪ್ರಾಮಿಸ್ಡ್ ಲ್ಯಾಂಡ್. ಕಾನಾನ್ ದೇಶವನ್ನು ನೀವು ಅಲ್ಲಿ ಪ್ರವೇಶ ಮಾಡ್ತಾ ಇದ್ದೀರಿ. ಓ ಪ್ರಿಯರೇ, ಹೊಸ ಒಡಂಬಡಿಕೆ ವಿಶ್ವಾಸಗಳಂತ ನಮಗೆ ತಿಳಿಸುವಂತಹದ್ದು ಅಲ್ಲಿ ಆತನಿಗೆ ನೇರವಾಗಿ ಅವ್ರಿಗೆ ಹೇಳಿದಂಥದ್ದು,
ನೀವು ಪ್ರತ್ಯೇಕ ಮಾಡಿಕೊಳ್ಳ್ರಿ, ಅಂದ್ರೆ ಅನನ್ಯವಾಗಿ ನೀವು ಪ್ರತ್ಯೇಕ ಮಾಡಿಕೊಳ್ಳ್ರಿ. ಒಂದು ರೀತಿಯಲ್ಲಿ ಯೂನಿಕ್ ಆಗಿ ನೀವು ಪ್ರತ್ಯೇಕ ಮಾಡಿಕೊಳ್ಳ್ರಿ, ಆತನಿಗಾಗಿ ಪ್ರತಿಷ್ಠೆ ಮಾಡಿಕೊಳ್ಳ್ರಿ, ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳಿರಿ. ಯಾಕಂದ್ರೆ ನಿಮ್ಮ ಹೃದಯಗಳನ್ನು ಸಿದ್ಧ ಮಾಡಿಕೊಂಡು ಆತ್ಮಿಕವಾಗಿ ಸಿದ್ಧರಾಗಿರಿ ಎಂಬಂತ ಸಂದೇಶ ಅದಾಗಿತ್ತು. ಸ್ಪಿರಿಚುವಲಿ ನಿಮ್ಮ ಹೃದಯ ಕರ್ತನನ ಒಂದು ಸಂದೇಶವನ್ನು ಸ್ವೀಕಾರ ಮಾಡೋದಕ್ಕೆ ಸಿದ್ಧ ಮಾಡಿಕೊಳ್ಳ್ರಿ. ಪ್ರಯಾಣದ ಮಾರ್ಗ ಮಧ್ಯದಿಂದ ಹತ್ತಿಕೊಂಡಿರಬಹುದಂಥ ದುರಭ್ಯಾಸಗಳಿಂದ ದೂರವಾಗಿರಿ. ನಿಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅನ್ಯ ದೇವತೆಗಳಿಂದ ದೂರವಾಗಿರಿ ಮತ್ತು ಕರ್ತನ ಜೊತೆಯಲ್ಲಿ ಶುದ್ಧ ಹೃದಯದಿಂದ ನಡೆಯುವುದಕ್ಕೆ ಪ್ರಾರಂಭಿಸಿರಿ ಎಂಬುವಂತಹದ್ದು ಅದರ ಕರೆಯಾದಾಗಿತ್ತು. ನಾವ್ ಯು ಆರ್ ಎಂಟರಿಂಗ್ ಎ ನ್ಯೂ ಲ್ಯಾಂಡ್, ಸ್ಯಾಂಕ್ಟಿಫೈ ಯುವರ್ ಸೆಲ್ಫ್, ಪ್ರಿಪೇರ್ ಯುವರ್ ಹಾರ್ಟ್ಸ್. ನಿಮ್ಮ ಕರ್ತನು ಕೊಡುವಂತಹ ಸಂದೇಶವನ್ನು ಸ್ವೀಕಾರ ಮಾಡಿಕೊಳ್ಳ್ರಿ. ಹೊಸದಾದಂತಹ ಶುದ್ಧವಾದಂಥ ಹೃದಯದಿಂದ ನೀವು ಪ್ರವೇಶ ಮಾಡ್ರಿ ಎಂಬುದಾಗಿ. ಓ ಪ್ರಿಯರೇ, ವಿ ಆರ್ ನ್ಯೂ ಟೆಸ್ಟಮೆಂಟ್ ಬಿಲೀವರ್ಸ್. ಎಫೆಸ ಪತ್ರಿಕೆ, ಕೊಲೊಸ್ಸೆ ಪತ್ರಿಕೆ ನೋಡುವಂತರಾಗಿದೆ. ಪರಲೋಕದ ಸಕಲ ಆತ್ಮೀಯ ವರಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಆತ ನಮಗೆ ಅನುಗ್ರಹಿಸಿದ್ದಾನೆ ಎಂಬುದಾಗಿ. ಹೌ ವಿ ಆರ್ ಟು ಲಿವ್ ನ್ಯೂ ಟೆಸ್ಟಮೆಂಟ್ ಬಿಲೀವರ್ಸ್. ಹೊಸ ಒಡಂಬಡಿಕೆ ವಿಶ್ವಾಸಗಳಂತ ನಾವು ಯಾವ ರೀತಿಯಲ್ಲಿ ಜೀವಿಸಬೇಕೆಂಬುದಾಗಿ ಕಡೆಯಾಗಿ ನಾನು ಹೇಳಿ ಆ ಒಂದು ವಚನ ಹೇಳಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಎಫೆಸ ಪತ್ರಿಕೆ 5ನೇ ಅಧ್ಯಾಯ 15ನೇ ವಚನದಲ್ಲಿ, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರಿ. Look therefore carefully how ye walk, not as unwise but as wise. ನೀವು ನಡ್ಕೊಳ್ಳುವಂತಹ ರೀತಿಯನ್ನು ನೋಡಿಕೊಳ್ಳ್ರಿ. ಹೊಸ ಒಡಂಬಡಿಕೆ ವಿಶ್ವಾಸಗಳಂತ ನಾವು ಪರಲೋಕಕ್ಕೆ ಸಂಬಂಧಪಟ್ಟಂಥವರು, ನಾವು ಲಿವಿಂಗ್ ಅ ಲೈಫ್ ಆಫ್ ಡಿಫರೆನ್ಸ್. ಲೋಕಕ್ಕೂ ನಿಮಗೂ ವ್ಯತ್ಯಾಸವಿರುವಂತಹ ಒಂದು ಜೀವಿತವನ್ನು ಜೀವಿಸ್ರಿ. ಲಿವ್ ಅ ಲೈಫ್ ಆಫ್ ಡಿಸರ್ನಿಂಗ್, ವಿವೇಚನೆಯಿಂದ ಕೂಡಿದಂತಹ ಒಂದು ಜೀವಿತವನ್ನು ಜೀವಿಸ್ರಿ. ಲಿವ್ ಅ ಲೈಫ್ ಆಫ್ ಡಿವೈನ್ ಡೈರೆಕ್ಷನ್, ಆ ದೇವರ ಚಿತ್ತಕ್ಕನುಸಾರವಾದಂತಹ ಒಂದು ಜೀವಿತವನ್ನು ಅಲ್ಲಿ ನೀವು ಜೀವಿಸ್ರಿ. ಲಿವ್ ಅ ಲೈಫ್ ಆಫ್ ಡಿನಯಲ್ ಆಫ್ ಸೆಲ್ಫ್. ಸೆಲ್ಫ್ ಡಿನಯಲ್ ಅಂಡ್ ಡಿನಯಲ್ ಆಫ್ ಸೆಲ್ಫ್ ಆರ್ ಟೂ ಡಿಫರೆಂಟ್ ಥಿಂಗ್ಸ್. ಡಿನಯಲ್ ಆಫ್ ಸೆಲ್ಫ್ ಎಂಬುದಾಗಿ ಹೇಳಿದರೆ ನಿಮ್ಮನ್ನು ನೀವು ಕರ್ತನಿಗಾಗಿ ನಿರಾಕರಿಸಿಕೊಳ್ಳಿರಿ ಎಂಬುದಾಗಿ. ಲಿವಿಂಗ್ ಅ ಲೈಫ್ ಆಫ್ ಡಿಕ್ಲೇರಿಂಗ್ ಹಿಸ್ ಪ್ರೈಸ್, ಆತನಿಗೆ ಯಾವಾಗಲೂ ಸ್ತುತಿ ಪದಗಳು ನಿಮ್ಮ ಜೀವಿತಗಳಲ್ಲಿ ಯಾವಾಗಲೂ ಇರಲಿ. ಲಿವಿಂಗ್ ಅ ಲೈಫ್ ಆಫ್ ಡಿಲೈಟ್, ಲಿವಿಂಗ್ ಅ ಲೈಫ್ ಆಫ್ ಡಿವೋಷನ್, ದೈವ ಭಕ್ತರಾಗಿ ನೀವು ಜೀವಿಸಿರಿ. ಓ ಪ್ರಿಯರೇ, ಈ ಮುಂಜಾನೆ ಈ ಸಂಗತಿಗಳನ್ನು ನಾವು ಓದುತ್ತಾ ಬಂದಿದ್ದೇವೆ. ಕರ್ತನೆ, ನಾನು ಎಲ್ಲಿ ಬಿದ್ದು ಹೋಗಿದ್ದೇನೆ, ಎಲ್ಲಿ ಸೋತು ಹೋಗಿದ್ದೇನೆ, ದಯಮಾಡಿ ನನಗೆ ಸಹಾಯ ಮಾಡು ಎಂಬುದು ನಮ್ಮ ದೀನತೆಯ ಪ್ರಾರ್ಥನೆ ಆಗಲಿ. ಕರ್ತನ ತಾನೇ ಆಲೋಚನೆಗಳನ್ನು ಆಶೀರ್ವದಿಸಲಿ. ಜಾನ್ಸನ್ ಬ್ರದರ್ ಅವರು ಪ್ರಾರ್ಥನೆ ನಡೆಸುವಂತೆ ಕೇಳಿಕೊಳ್ತಾರೆ. ಪ್ರಾರ್ಥನೆ ಮಾಡೋಣ.